ನನ್ನ ಹೆಸರು ಸ್ನೇಹ. ನಾನು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳಾಗಿದ್ದೆ. 4 ಜನ ಸಹೋದರರಿಗೆ ನಾನೊಬ್ಬಳೇ ತಂಗಿಯಾಗಿದ್ದೆ. ನನ್ನ ತಂದೆ ತಾಯಿ ತೀರಿ ಹೋಗಿ ಬಹಳ ವರ್ಷಗಳಾಗಿದ್ದವು. ಆದರೆ ನನ್ನ 4 ಸಹೋದರರು ನನಗೆ ತಂದೆ ತಾಯಿಗಳಿಬ್ಬರ ಪ್ರೀತಿಯನ್ನು ಕೊಟ್ಟಿದ್ದರು. ಅವರು ನನಗೆ ಯಾವ ಕೊರತೆ ಬರುವ ಹಾಗೆ ಮಾಡಲಿಲ್ಲ. ನಾನು ಏನು ಕೇಳಿದರೂ ಸಮಯಕ್ಕಿಂತ ಮುಂಚೆಯೇ ತಂದು ಕೊಡುತ್ತಿದ್ದರು. ನಾನು ಹಳ್ಳಿಯಲ್ಲಿ ವಾಸಿಸುವ ಮುಗ್ಧ ಹುಡುಗಿಯಾಗಿದ್ದೆ. ನನ್ನ ಅಣ್ಣ ಊರ ಪಂಚಾಯಿತಿ ನ್ಯಾಯಾಧೀಶರಾಗಿದ್ದರು ಮತ್ತು ಇಬ್ಬರು ಕಿರಿಯ ಸಹೋದರರು ವಿದೇಶದಲ್ಲಿ ಓದಲು ಹೋಗಿದ್ದರು. ನನಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ನನ್ನ ಇನ್ನೊಬ್ಬ ಅಣ್ಣ ಹಳ್ಳಿಯಲ್ಲಿ ವೈದ್ಯರಾಗಿದ್ದರು. ನನ್ನ ಜೀವನವು ತುಂಬ ಚೆನ್ನಾಗಿ ಸಂತೋಷದಲ್ಲಿ ಸಾಗುತ್ತಿತ್ತು. ನನ್ನ ಸುತ್ತಮುತ್ತಲಿನಲ್ಲಿರುವ ಹುಡುಗ ಹುಡುಗಿಯರಲ್ಲಿ ಸ್ಮಾರ್ಟ್ ಫೋನ್ ಇರುತ್ತಿತ್ತು. ಎಲ್ಲರೂ ವಾಟ್ಸಪ್ ಚಾಟ್, ಸ್ನ್ಯಾಪ್ ಚಾಟ್ ಎಂದು ಬ್ಯುಸಿಯಾಗಿರುತ್ತಿದ್ದರು. ಸೆಲ್ಫಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ಆಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ನನಗೂ ಒಂದು ಮೊಬೈಲ್ ಬೇಕು ಎಂದು ನಾನು ನನ್ನ ದೊಡ್ಡಣ್ಣನ ಹತ್ತಿರ ಬೇಡಿಕೆ ಇಟ್ಟಾಗ ತಕ್ಷಣ ಸರಿ ಎಂದು ನನಗೆ ಸ್ಮಾರ್ಟ್ ಫೋನ್ ತೆಗೆದುಕೊಟ್ರು. ನಾನು ಹೊಸ ಸಿಮ್ ಅನ್ನು ತೆಗೆದುಕೊಂಡೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿರುವ ಎಲ್ಲ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಕೌಂಟ್ ತೆರೆದುಕೊಂಡೆ. ನಾನು ನೋಡಲು ತುಂಬಾ ಸುಂದರವಾಗಿದ್ದೆ. ನಾನು ನನ್ನ ಫೋಟೋವನ್ನು ಅಪ್ಲೋಡ್ ಮಾಡಲು ಶುರು ಮಾಡಿಬಿಟ್ಟೆ. ನನಗೆ ಹಲವಾರು ಮಂದಿ ಫಾಲೋವರ್ಸ್ ಆಗಿಬಿಟ್ರು. ನಾನು ಅಪ್ಲೋಡ್ ಮಾಡಿದಂಥ ಫೋಟೋಗಳಿಗೆ ಲೈಕ್ಸ್, ಕಮೆಂಟ್ಗಳು ಹೆಚ್ಚು ಹೆಚ್ಚು ಬರಲು ಪ್ರಾರಂಭವಾಯಿತು. ರೀಲ್ಸ್ ಕೂಡ ಮಾಡಲು ಪ್ರಾರಂಭಿಸಿದೆ. ಒಂದು ದಿನ ನಾನು ಅಭಿಷೇಕ್ ಎಂಬ ಹುಡುಗನೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪರಿಚಯವಾಗಿ ಚಾಟ್ ಶುರುವಾಯಿತು. ಆ ಹುಡುಗ ತುಂಬ ಬುದ್ಧಿವಂತನಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಡ ಅಂತ ನನಗೆ ಹೇಳಿದ. ಯಾಕಂದರೆ ಈಗ ಕೆಲವು ಜನರ ಮಾನಸಿಕ ಯೋಚನೆಗಳು ಬದಲಾಗಿದೆ. ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋಗಳನ್ನು ದುರುಪಯೋಗ ಪಡಿಸುತ್ತಿದ್ದಾರೆ. ನೀವು ಯಾವ ಕೆಟ್ಟ ಭಾವನೆಯಿಂದಲೂ ಅಪ್ಲೋಡ್ ಮಾಡಿರುವುದಿಲ್ಲ, ಆದರೆ ಜನರು ಆ ರೀತಿ ಯೋಚನೆ ಮಾಡುವುದಿಲ್ಲ ಎಂದು ಬುದ್ಧಿ ಮಾತು ಹೇಳಿದನು. ಅವನ ಮಾತು ಕೇಳಿ ಸರಿ ಎಂದು ನನ್ನ ಎಲ್ಲ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಿಂದ ಡಿಲೀಟ್ ಮಾಡಿದೆ. ಕ್ರಮೇಣ ಅಭಿಷೇಕ್ ಜೊತೆ ನನ್ನ ಸ್ನೇಹ ಬೆಳೆಯಿತು. ಹೀಗೆ ದಿನಗಳು ಮುಂದೂಡಿದಂತೆ ನಮ್ಮ ಸ್ನೇಹ ಗಾಢವಾಯಿತು. ನಮಗೆ ಗೊತ್ತಿಲ್ಲದೇನೆ ಸ್ನೇಹ ಬದಲಾಗಿ ಪ್ರೀತಿ ಚಿಗುರಿತು. ನಾನು ಪ್ರತಿದಿನ ಅಭಿಷೇಕ್ ಜೊತೆ ಮಾತನಾಡುತ್ತಿದ್ದೆ, ಚಾಟ್ ಮಾಡುತ್ತಿದ್ದೆ. ನಾವು ಪ್ರೀತಿಯಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೆವು. ನಾನು ಹಳ್ಳಿಯಲ್ಲಿದ್ದೆ, ಅವನು ಸಿಟಿಯಲ್ಲಿ ನೆಲೆಸುವ ಬುದ್ಧಿವಂತ ಹುಡುಗನಾಗಿದ್ದ. ನನಗೆ ಅವನ ಗುಣ ಸ್ವಭಾವ ತುಂಬ ಇಷ್ಟವಾಗಿತ್ತು. ಹೀಗೆ ನಮ್ಮ ಪ್ರೀತಿ ತುಂಬ ಗಟ್ಟಿಯಾಗಿ ಬೇರೂರತೊಡಗಿತು. ಆದರೆ ನನ್ನ ಅಣ್ಣ ನಮ್ಮದೇ ಊರಿನ ಒಂದು ಶ್ರೀಮಂತ ಕುಟುಂಬದ ವಕೀಲರ ಜೊತೆ ನನ್ನ ಮದುವೆಯನ್ನು ಮಾಡುವುದಾಗಿ ಮಾತುಕತೆ ನಡೆಸಿದ. ನಾನು ಅಭಿಷೇಕನ್ನು ತುಂಬ ಪ್ರೀತಿಸ್ತಿದ್ದೆ. ಅವನನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿರಲಿಲ್ಲ. ನಾನು ನನ್ನ ಪ್ರೀತಿಯ ವಿಷಯವನ್ನು ಬೇರೆ ದಾರಿ ಇಲ್ಲದೆ ನನ್ನ ಅತ್ತಿಗೆಯಲ್ಲಿ ಹೇಳಿದೆ. ಅದು ಅಲ್ಲದೆ ನಮ್ಮ ಪ್ರೀತಿ ಸೋಷಿಯಲ್ ಮೀಡಿಯಾದಿಂದ ಪ್ರಾರಂಭವಾಗಿದೆ. ಆದರೆ ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲ. ಅಭಿಷೇಕ್ ಒಳ್ಳೆಯ ಹುಡುಗ, ಬುದ್ಧಿವಂತ ಎಂದೆಲ್ಲ ಹೇಳಿದೆ. ಅತ್ತಿಗೆ ಅಣ್ಣನ ಜೊತೆ ಈ ಮಾತನ್ನು ಹೇಳಿದಾಗ ಅಣ್ಣ ಕೋಪದಲ್ಲಿ ನನ್ನಿಂದ ಮೊಬೈಲನ್ನು ಕಿತ್ತುಕೊಂಡ. ಮತ್ತೆ ನನ್ನಲ್ಲಿ ಹೇಳಿದ, ನೀನು ಈ ಸೋಷಿಯಲ್ ಮೀಡಿಯಾದವರನ್ನು ನಂಬೇಡ. ಇಲ್ಲಿ ಹುಡುಗಿಯರನ್ನು ಪ್ರೀತಿ ಪ್ರೇಮ ಅಂತ ಬುಟ್ಟಿಗೆ ಹಾಕಿಕೊಂಡು ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ. ಎಷ್ಟೋ ಘಟನೆಗಳು, ಕೊಲೆಗಳು, ಆತ್ಮಹತ್ಯೆಗಳು ಈ ಸೋಷಿಯಲ್ ಮೀಡಿಯಾದಿಂದ ನಡೆದು ಹೋಗಿದೆ. ನೀನು ನಾನು ಹೇಳಿದಾಗೆ ಕೇಳಬೇಕು. ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಎಲ್ಲವನ್ನೂ ಮರೆತು ಬಿಡು. ನೆಮ್ಮದಿಯಾಗಿ ಜೀವಿಸುವುದು ಹೇಗೆ ಅಂತ ನೋಡು ಅಂತ ಹೇಳಿದ. ಆದರೆ ಅಣ್ಣ ಹೇಳಿದಂತಹ ವ್ಯಕ್ತಿ ಅಭಿಷೇಕ್ ಆಗಿರಲಿಲ್ಲ. ನಾನು ಎಷ್ಟೇ ಹೇಳಲು ಪ್ರಯತ್ನಿಸಿದರೂ ನನ್ನ ಮಾತನ್ನು ಕೇಳುವವರು ಯಾರೂ ಇರಲಿಲ್ಲ. ನನಗೆ ಮುಂದೆ ಏನು ಮಾಡುವುದೆಂದು ತೋಚದೆ ನಾನು ಅಭಿಷೇಕ್ನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದಾಗ, ನಿನ್ನನ್ನು ಬೇರೆ ಯಾರೂ ಮದುವೆ ಆಗೋದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನೀನು ಮನೆಯಿಂದ ಹೊರಗೆ ಬಾ ಅಂತ ಹೇಳಿದ. ನಾನು ಅಣ್ಣ, ಅತ್ತಿಗೆ ಮತ್ತೆ ಮನೆಯವರಿಗೆಲ್ಲ ತುಂಬ ಒಪ್ಪಿಸಲು ಪ್ರಯತ್ನಿಸಿದೆ. ಆದರೆ ಯಾರೂ ನನ್ನ ಮಾತಿನಲ್ಲಿ ವಿಶ್ವಾಸ ಇಟ್ಟಿರಲಿಲ್ಲ ಮತ್ತು ಕೇಳುತ್ತಿರಲಿಲ್ಲ. ಕೊನೆಗೆ ಒಂದು ರಾತ್ರಿ ನಾನು ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗದ ರೀತಿಯಲ್ಲೇ ಮನೆಯಿಂದ ಹೊರ ನಡೆದೆ. ಆಗ ಯಾರೂ ನನ್ನನ್ನು ನೋಡಿರಲಿಲ್ಲ. ನಾನು ಇದುವರೆಗೆ ಅಭಿಷೇಕನ್ನು ಭೇಟಿಯಾಗಿರಲಿಲ್ಲ. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮನೆಯನ್ನು ಬಿಟ್ಟು ಓಡಿ ಬಂದು ಅಭಿಷೇಕ್ ಇದ್ದ ಕಡೆ ಸೇರಿಕೊಂಡೆ. ಮನೆಯವರನ್ನು ಬಿಟ್ಟು ಹೋಗುವುದಕ್ಕೆ ತುಂಬ ಬೇಸರವಾಗುತ್ತಿದ್ದರೂ ನನಗೆ ನನ್ನ ಜೀವನ ಸಂಗಾತಿಯಾಗಿ ಅಭಿಷೇಕ್ ಬೇಕಾಗಿತ್ತು. ಅಭಿಷೇಕನ್ನು ಭೇಟಿಯಾಗಿ ನಾನು ತುಂಬ ಸಂತೋಷಪಟ್ಟೆ. ಆತ ಒಂದು ಬಾಡಿಗೆ ರೂಮಲ್ಲಿ ವಾಸ ಮಾಡ್ತಿದ್ದ. ನನ್ನನ್ನು ಅಲ್ಲೇ ಇರಿಸಿಕೊಂಡ. ಮುಂದೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟೆವು. ಹೀಗೆ ಗಂಡ ಹೆಂಡತಿಯಾಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಾ ಇದ್ದೆವು. ಅಭಿಷೇಕ್ ಒಬ್ಬ ಶ್ರಮಜೀವಿಯಾಗಿದ್ದ. ಅವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದರು. ನಾವು ಸಂತೋಷದಿಂದ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುತ್ತಿದ್ದೆವು. ನನ್ನ ಮನೆಯವರು ನನಗಾಗಿ ಎಲ್ಲ ಕಡೆ ಹುಡುಕಾಡುತ್ತಿರಬಹುದು, ಆದರೆ ನನಗೆ ಅದರಲ್ಲಿ ಯಾವುದೇ ರೀತಿಯ ಬೇಸರ, ಚಿಂತೆ ಇರಲಿಲ್ಲ. ಯಾಕಂದರೆ ನಾನೀಗ ನನ್ನ ಗಂಡನೊಂದಿಗೆ ಸಂತೋಷವಾಗಿದ್ದೆ. ನಾನು ನನ್ನ ಅಣ್ಣಂದಿರಿಗೆ ಭಯಪಟ್ಟು ಮನೆಯನ್ನು ಬಿಟ್ಟು ಬರೆದಿದ್ದರೆ ಈಗ ನನ್ನ ಮದುವೆ ಅಭಿಷೇಕ್ ಜೊತೆ ಆಗುತ್ತಿರಲಿಲ್ಲ. ಯಾರದೋ ಜೊತೆ ನನ್ನ ಅಣ್ಣಂದಿರು ಮಾಡುತ್ತಿದ್ದರು. ನಾನು ಅಭಿಷೇಕನ್ನು ಒಂದು ಕ್ಷಣವೂ ಬಿಟ್ಟಿರಲಾರದಷ್ಟು ಪ್ರೀತಿಸ್ತಿದ್ದೆ. ಅವನ ಪ್ರೀತಿಯಲ್ಲಿ ಹುಚ್ಚಿಯಂತೆ ಆಗಿದ್ದೆ.
ನನ್ನ ಚಿಕ್ಕ ಚಿಕ್ಕ ಬೇಡಿಕೆಗಳನ್ನು ಆಸೆಗಳನ್ನು ಕೇಳಿದ ತಕ್ಷಣ ಪೂರೈಸುತ್ತಿದ್ರು. ಯಾಕಂದ್ರೆ ಅವರಿಗೋಸ್ಕರ ನಾನು ನನ್ನ ಕುಟುಂಬದವರನ್ನು ಒಡಹುಟ್ಟಿದ ಅಣ್ಣಂದಿರನ್ನು ಬಿಟ್ಟು ಬಂದಿದ್ದೇನೆ ಎಂದು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ನನ್ನ ಜೀವನದ ಈ ಆಯ್ಕೆಯಿಂದ ನಾನು ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಜೀವನದಲ್ಲಿ ಸುಖ ಸಂತೋಷಕ್ಕೆ ಕೆಟ್ಟ ದೃಷ್ಟಿಯಾಗುತ್ತೆ ಎಂದು ನಾನು ಊಹಿಸಿರಲಿಲ್ಲ. ಯಾಕಂದ್ರೆ ಒಂದು ದಿನ ನನಗೆ ಆಸ್ಪತ್ರೆಯಿಂದ ಕರೆ ಬರುತ್ತೆ, ನಿಮ್ಮ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ. ಆ ವಿಷಯವನ್ನು ಕೇಳುತ್ತಿದ್ದಂತೆ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ನಾನು ಅಲ್ಲೇ ಕೂತು ಬಿಟ್ಟೆ. ಹೇಗೋ ನನ್ನನ್ನು ನಾನು ಸಂಭಾಳಿಸಿ ಏನೋ ಸುಳ್ಳು ಸುದ್ದಿ ಆಗಿರ್ಬೋದು, ಏನೂ ನಡೆದಿರ್ಲಿಕ್ಕಿಲ್ಲ ಎಂದು ಧೈರ್ಯ ಮಾಡಿಕೊಂಡು ಆಸ್ಪತ್ರೆಗೆ ಓಡೋಡಿಕೊಂಡು ಹೋಗಿದ್ದೆ. ನನ್ನ ಗಂಡ ಮರಣದ ಜೊತೆ ಹೋರಾಡುತ್ತಿದ್ದರು. ಆದರೆ ಅದರಲ್ಲಿ ಮರಣವೇ ಗೆದ್ದು ನನ್ನ ಗಂಡನನ್ನು ಕರೆದುಕೊಂಡು ಹೋಗಿತ್ತು. ನನ್ನ ಜೀವನ ಅಲ್ಲಿಗೆ ಸರ್ವನಾಶವಾಯಿತು. ಮತ್ತೆ ಪೋಸ್ಟ್ ಮಾರ್ಟಮ್ ಆಗಿ ಶವ ಬಂದೋಬಸ್ತಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬಂದು ಬಿಟ್ಟಿತು. ಕೊನೆ ಕ್ಷಣ ಗಂಡನ ಮುಖವನ್ನು ನೋಡುವ ಭಾಗ್ಯನೂ ನನಗೆ ಸಿಗಲಿಲ್ಲ. ನನ್ನ ಗಂಡನಿಗೆ ಯಾರೂ ಸಂಬಂಧಿಕರಾಗಲಿ ಒಡ ಹುಟ್ಟಿದವರಾಗಲಿ ಗೊತ್ತಿರಲಿಲ್ಲ. ಹುಟ್ಟುತ್ತಲೇ ಅನಾಥರಾಗಿ ಬೆಳೆದವರಾಗಿದ್ದರು. ತನ್ನ ಶ್ರಮದಿಂದ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದರು. ಆದರೆ ನಾನು ಅಲ್ಲಿ ನನ್ನ ಗಂಡನ ಸಾವಿನ ಕ್ಷಣವನ್ನು ನೆನೆದು ಅತ್ತು ಬಿಟ್ಟೆ. ನಾನು ನನ್ನ ಕುಟುಂಬಸ್ಥರನ್ನು ಬಿಟ್ಟು ಬಂದಿದ್ದೆ. ಇದರಿಂದ ನೆರೆಯವರ ಸಹಾಯದಿಂದ ನನ್ನ ಗಂಡನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಪಕ್ಕದ ಮನೆಯವರು ಬಂದು ನನಗೆ ಸಮಾಧಾನ ಹೇಳಿದರು. ಎಲ್ಲರೂ ನನ್ನ ಸಂಬಂಧಿಕರ ಬಗ್ಗೆ ವಿಚಾರಿಸುತ್ತಿದ್ದರು. ಆದರೆ ನಾನೇನು ಹೇಳಲಿಲ್ಲ. ಹೇಗೋ ನನ್ನ ಹಣೆ ಬರಹ ದೇವರು ಹೀಗೆ ಬರೆದಿದ್ದಾನೆ ಎಂದು ದುಃಖದಲ್ಲಿ ನನಗೆ ನಾನು ಧೈರ್ಯ ಮಾಡಿಕೊಳ್ಳುತ್ತಿದ್ದೆ. ನನಗೆ ನನ್ನ ಗಂಡ ನನ್ನ ಜೊತೆಗೆ ಇಲ್ಲ ಅನ್ನೋದನ್ನು ನೆನೆಯುವುದಕ್ಕೂ ಆಗುತ್ತಿರಲಿಲ್ಲ. ಆ ದುಃಖವನ್ನು ಹೇಗೆ ತಡೆಯಲಿ ಎಂದು ನಾನು ಕಣ್ಣೀರು ಹಾಕುತ್ತಿದ್ದೆ. ಈಗ ಹೇಗಾದರೂ ನಾನು ಒಂಟಿಯಾಗಿ ಜೀವಿಸಲೇಬೇಕು. ನನ್ನ ಕುಟುಂಬಸ್ಥರು ಅಣ್ಣಂದಿರು ಎಂದು ಹಿಂದಿರುಗಿ ಹೋಗುವ ಹಾಗಿರಲಿಲ್ಲ. ನಾನೆಲ್ಲಿಯಾದರೂ ಕೆಲಸ ಮಾಡಿ ನನ್ನ ಜೀವನವನ್ನು ನೋಡಿಕೊಳ್ಬೇಕಾಗಿತ್ತು. ಆದರೆ ನನ್ನಲ್ಲಿ ಯಾವುದೇ ಐಡೆಂಟಿಟಿ ಕಾರ್ಡ್ಗಳು ಇದ್ದಿರಲಿಲ್ಲ. ಎಲ್ಲವೂ ಬರುವಾಗ ಮನೆಯಲ್ಲಿ ಬಿಟ್ಟು ಬಂದಿದ್ದೆ. ಮದುವೆಯಾಗಿ 2 ತಿಂಗಳಾಗುವಾಗಲೇ ನನ್ನ ಗಂಡ ಅಭಿಷೇಕ್ ಸಾವನ್ನಪ್ಪಿದ್ದರು. ಅವರ ಮರಣದ ನಂತರ ನಾನು ಹಿಂದೆ ಮುಂದೆ ಯೋಚಿಸದೆ ಮುಂದೇನು ಎಂದು ಚಿಂತಿಸುತ್ತಾ ಅಣ್ಣಂದಿರನ್ನು ಸಂಪರ್ಕಿಸಿದೆ. ಆದರೆ ಆಗ ಅವರು ಹೇಳಿದರು, ನೀನು ನಮ್ಮ ಪಾಲಿಗೆ ಸತ್ತು ಹೋಗಿದ್ಯಾ. ನಾವಿಲ್ಲಿ ಊರವರಲ್ಲಿ ಸಂಬಂಧಿಕರಲ್ಲಿ ನೀನು ಸತ್ತು ಹೋಗಿದ್ಯಾ ಅಂತ ಹೇಳಿದ್ದೇವೆ. ಇಲ್ಲಿ ಬರುವ ಅಗತ್ಯ ಇಲ್ಲ. ನಿನ್ನ ಜೀವನ ಏನು ಬೇಕಾದರೂ ಮಾಡಿಕೊ ಎಂದು ಹೇಳಿದರು. ನಾನು ಇದೇ ಮಾತು ನನ್ನ ಅಣ್ಣಂದಿರು ಹೇಳುತ್ತಾರೆ ಎಂದು ನಿರೀಕ್ಷಿಸಿದ್ದೆ. ಹೇಗೋ ಕಷ್ಟದಲ್ಲಿ ಚಿಂತಿಸುತ್ತಾ ದಿನಗಳನ್ನು ಕಳೆಯುತ್ತಾ ನನ್ನ ಗಂಡ ಸಾವನ್ನಪ್ಪಿ 1 ತಿಂಗಳು ಕಳೆಯಿತು. ಕೆಲವು ದಿನಗಳವರೆಗೆ ಅಕ್ಕಪಕ್ಕದವರು ನೆರೆಮನೆಯವರು ನನಗೆ ತಿನ್ನಲು ಏನಾದರೂ ಕೊಡುತ್ತಿದ್ದರು. ಪಾಪ, ಅವರು ಎಷ್ಟು ಅಂತ ಕೊಡಬಹುದು. ಬೇರೆ ದಾರಿ ಇಲ್ಲದೆ ಮನೆಯಲ್ಲಿದ್ದ ಕೆಲವೊಂದು ವಸ್ತುವನ್ನು ಮಾರಿ ನಾನು ಹೊಟ್ಟೆ ತುಂಬಿಸಿ ದಿನವನ್ನು ಕಳೆಯುತ್ತಿದ್ದೆ. ಆದರೆ ಮನೆಯ ಮಾಲೀಕ ಬಾಡಿಗೆ ಕೊಡಲಿಲ್ಲ ಎಂದು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ. ನಾನು ಏನಾದರೂ ಮಾರಿ ಬಾಡಿಗೆ ಕಟ್ಟಿ ಜೀವನ ಅದೇ ಮನೆಯಲ್ಲಿ ಮಾಡೋಣ ಅಥವಾ ಹೊಟ್ಟೆ ತುಂಬಿಸುವ ಎಂದು ಯೋಚಿಸಿದರೆ ನನ್ನಲ್ಲಿ ಮಾರುವಂತಹ ವಸ್ತು ಏನೂ ಇರಲಿಲ್ಲ. ನನ್ನ ಸ್ಥಿತಿ ಎಲ್ಲಿ ತನಕ ಬಂದು ತಲುಪಿತು ಎಂದರೆ ಮಾರ್ಗದ ಬದಿಯಲ್ಲಿ ನಿಂತು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿತು. ಕೆಲವೊಮ್ಮೆ ಯಾರಾದರೂ ತಿನ್ನಲು ನೀಡುತ್ತಿದ್ದರು, ಕೆಲವೊಮ್ಮೆ ಹಾಗೇನೆ ಹಸಿವಿನಲ್ಲಿ ಮಲಗ್ತಿದ್ದೆ. ನಾನು ಯಾರದಾದ್ರೂ ಮನೆಯಲ್ಲಿ ಹೋಗಿ ಕೆಲಸಕ್ಕೆ ನಿಲ್ಲುವ ಎಂದು ಅಂದುಕೊಂಡ್ರೆ ಅಲ್ಲಿ ಕೆಲಸವನ್ನು ಕೊಡಲು ತಯಾರಾಗಿದ್ದರು. ಆದರೆ ಮನೆಯಲ್ಲಿ ರಾತ್ರಿ ನನಗೆ ತಂಗಲು ಅವಕಾಶ ಕೊಡುತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಗಂಡಸರು ಇದ್ದಾರೆ, ನೀನು ಇನ್ನೂ ಯುವತಿ, ಒಂಟಿಯಾಗಿ ಇಲ್ಲಿ ಇರುವುದು ಸರಿಯಲ್ಲ ಎಂದು ಅವರು ನನ್ನನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆದರೆ ನನ್ನನ್ನು ಕೇಳುವವರು ಯಾರೂ ಇರಲಿಲ್ಲ. ನನ್ನ ಆ ದಿನಗಳು ದಿನದಿಂದ ದಿನಕ್ಕೆ ತುಂಬಾ ಕಷ್ಟಕರವಾಗಿತ್ತು. ಒಂದು ದಿನ ಮಾರ್ಗದ ಬದಿಯಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದೆ. ಯಾಕಂದ್ರೆ ನನಗೆ ಒಂದು ಕಡೆ ನೆಲೆಸಲು ಮನೆ ಮಠ ಇರಲಿಲ್ಲ. ಹಗಲು ರಾತ್ರಿ ಅಲ್ಲಿ ಇಲ್ಲಿ ಕೂತು ದಿನ ಕಳಿಬೇಕಿತ್ತು. ಹೀಗೆ ಭಿಕ್ಷೆ ಬೇಡುತ್ತಿರುವಾಗ ನನ್ನ ಮುಂದೆ ಒಂದು ವ್ಯಕ್ತಿ ನಿಂತಿದ್ದರು. ನನ್ನನ್ನು ನೋಡಿ ಏನೋ ಮಾತನಾಡಲು ಹೊರಟರು. ಆಗ ನಾನು ಆ ವ್ಯಕ್ತಿಯ ಕಾಲನ್ನು ಹಿಡಿದುಕೊಂಡು ಬೇಡಿದೆ, ಅಣ್ಣ, ನನಗೆ ತುಂಬಾ ಹಸಿವಾಗ್ತಿದೆ, ತಿನ್ನಲು ಏನಾದರೂ ತಂದುಕೊಡಿ. ನನಗೆ ಯಾರೂ ಇಲ್ಲ, ಮನೆಯೂ ಇಲ್ಲ, ನನ್ನ ಗಂಡ ತೀರಿ ಹೋಗಿದ್ದಾರೆ. ಮನೆಗೆ ಬಾಡಿಗೆ ಕಟ್ಟಲು ನನ್ನಲ್ಲಿ ಹಣ ಇಲ್ಲ. ಇದರಿಂದ ಮನೆಯ ಮಾಲೀಕ ನನ್ನನ್ನು ಹೊರಗೆ ಹಾಕಿದ್ದಾರೆ. ದಯವಿಟ್ಟು ನಾನು ಹಸಿವಿನಲ್ಲಿ ಸಾಯುತ್ತಿದ್ದೇನೆ, ನನಗೆ ಏನಾದರೂ ಕೊಟ್ಟು ಸಹಾಯ ಮಾಡಿ ಎಂದು ಜೋರಾಗಿ ಅತ್ತು ಬಿಟ್ಟೆ. ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ನನ್ನಲ್ಲಿ ಕೇಳಿದರು, ನೀನು ನನ್ನ ಮನೆಗೆ ಬರ್ತೀಯಾ? ಆ ವ್ಯಕ್ತಿಯ ಮಾತನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ. ಯಾಕಂದ್ರೆ ಯಾವ ದೃಷ್ಟಿಯಲ್ಲಿ ನನ್ನನ್ನು ಮನೆಗೆ ಕರೆದಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ. ಒಂದು ಕಡೆ ಭಯವಾಯಿತು, ಇನ್ನೊಂದು ಕಡೆ ಹಸಿವಿನಿಂದ ಕಂಗಾಲಾಗಿದ್ದೆ. ಆ ವ್ಯಕ್ತಿ ಹೇಳತೊಡಗಿದರು, ನನ್ನ ಮಗು ಮನೆಯಲ್ಲಿ ಅಮ್ಮನನ್ನು ಕಳೆದುಕೊಂಡು ಒಂಟಿಯಾಗಿದೆ. ಅದನ್ನು ನೋಡಿಕೊಳ್ಳಲು ನನಗೆ ಒಂದು ಹೆಂಗಸಿನ ಅಗತ್ಯವಿತ್ತು. ಅದಕ್ಕೋಸ್ಕರ ನೀನು ನನ್ನ ಮಗುವನ್ನು ನೋಡಿಕೊಳ್ಳೋದಾದ್ರೆ ನನ್ನ ಮನೆಗೆ ಬಾ. ನಿನಗೆ ಊಟ ತಿಂಡಿ ಬಟ್ಟೆ ಬರೆಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ, ಇರಲು ಮನೆ ಕೂಡ ಸಿಗುತ್ತೆ. ಈ ರೀತಿ ಭಿಕ್ಷೆ ಬೇಡುವ ಅಗತ್ಯ ಇರುವುದಿಲ್ಲ ಅಂತ ಹೇಳಿದ್ರು. ಆಗ ನಾನು ಗೊಂದಲಕ್ಕೊಳಗಾಗಿ ಯೋಚಿಸಿದೆ. ನಾನು ಒಂದು ಹೊತ್ತಿನ ಊಟ ತಿಂಡಿಗೂ ಪರದಾಡಬೇಕಾದಂತಹ ಪರಿಸ್ಥಿತಿ ನನ್ನದು. ನನ್ನನ್ನು ನೋಡುವವರು ಕೇಳುವವರು ಯಾರೂ ಇಲ್ಲ.
ಹೀಗೆ ಮಾರ್ಗದಲ್ಲಿ ಭಿಕ್ಷೆ ಬೇಡುವುದಕ್ಕಿಂತ ಒಂದು ಮನೆಯಲ್ಲಿ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಹೊಟ್ಟೆ ತುಂಬ ತಿಂದುಕೊಂಡಿರುವುದು ಒಳ್ಳೆಯದಲ್ವಾ? ಸರಿ ಎಂದು ಒಪ್ಪಿಕೊಂಡೆ. ನಾನು ಅವರೊಂದಿಗೆ ಕಾರಲ್ಲಿ ಕುಳಿತು ಅವರ ಮನೆ ಕಡೆ ಹೊರಟೆ. ಮನೆ ದೊಡ್ಡ ಐಷಾರಾಮಿ ಬಂಗಲೆಯಾಗಿತ್ತು. ಮನೆಯಲ್ಲಿ ಮಗುವನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಅವರ ಮಗುವಿಗೆ 4 ವರ್ಷ ವಯಸ್ಸಾಗಿತ್ತು. ನಾನು ಒಳಗಡೆ ಹೋದಂತೆ ಅವರು ಹೇಳಿದರು, ನೀನು ಹೋಗಿ ಚೆನ್ನಾಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ. ನಾನು ಸರಿ ಎಂದು ಕೈಕಾಲು ಮುಖ ತೊಳೆದುಕೊಂಡು ಬಂದೆ. ನನಗೆ ಊಟವನ್ನು ಮಾಡಲು ಹೇಳಿದರು. ನಾನು ತಕ್ಷಣ ಸರಿ ಎಂದು ಊಟ ಮಾಡಲು ಕೂತೆ. ಆಗ ಅವರು ಹೇಳತೊಡಗಿದರು, ನೀನು ಯಾವುದೇ ಸಂಕೋಚ ಪಡಬೇಡ, ಹೊಟ್ಟೆ ತುಂಬ ಊಟ ಮಾಡು. ಪಾಪ ಅವರಿಗೂ ಗೊತ್ತಾಗಿರಬೇಕು ನಾನು ಹಸಿವಿನಿಂದ ತುಂಬ ಕಂಗಾಲಾಗಿದ್ದೇನೆ ಎಂದು. ನಾನು ಊಟ ಮಾಡುವಾಗ ಅವರೇನೂ ಮಾತನಾಡಲಿಲ್ಲ. ಊಟ ಆದ ನಂತರ, ನೀನು ಹೊಟ್ಟೆ ತುಂಬ ಊಟ ಮಾಡಿದ್ಯಾ ಎಂದು ಕೇಳಿದರು. ನಾನು ಹೌದು ಎಂದು ತಲೆ ಅಲ್ಲಾಡಿಸಿದೆ. ಸರಿ, ಈಗ ನೀನು ನಿನ್ನ ಎಲ್ಲಾ ಮಾಹಿತಿಯನ್ನು ನನಗೆ ಹೇಳಬೇಕು. ನಿನ್ನ ಹೆಸರೇನು, ನೀನು ಎಲ್ಲಿಯವಳು ಎಂದು ನನ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ನನಗೆ ಕಳೆದ ಎಲ್ಲಾ ದಿನಗಳ ನೆನಪಾಯಿತು. ಅವರ ಪ್ರಶ್ನೆಗೆ ನಾನು ನನ್ನ ಕಥೆಯನ್ನು ಹೇಗೆ ಹೇಳಲಿ ಎಂದು ಯೋಚಿಸಿದೆ. ಆಗ ಅವರು ಹೇಳಿದರು, ನೀನು ಯಾರು? ನಿನ್ನ ಸಂಪೂರ್ಣ ಮಾಹಿತಿಯನ್ನು ನನಗೆ ನೀಡಿದ್ರೆ ನೀನು ಧೈರ್ಯವಾಗಿ ನೆಲೆಸಲು ನಾನು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ. ನೀನಿಲ್ಲಿ ಭಯಪಡುವ ಅಗತ್ಯವಿಲ್ಲ. ಯಾಕಂದ್ರೆ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ನಾನು ಮತ್ತು ನನ್ನ ಮಗ ಮಾತ್ರ ಇರುವುದು. ಅದಲ್ಲದೆ ಮನೆಯ ಕೆಲಸಕ್ಕೆ ಕೆಲಸದಾಳುಗಳು ಇದ್ದಾರೆ. ನಿನಗೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವ ಕೆಲಸ ಮಾತ್ರ. ಅದರಿಂದ ನಿನ್ನ ಬಗ್ಗೆ ನನಗೆ ಸರಿಯಾಗಿ ಎಲ್ಲಾ ವಿಷಯ ಗೊತ್ತಿರಬೇಕು. ಈಗ ಹೇಳು, ನಿನ್ನ ಹೆಸರೇನು? ನಾನು ನೆಮ್ಮದಿಯಾಗಿ ಬದುಕಬಹುದು ಎಂದು ಅಂದುಕೊಂಡು ನನ್ನ ಬಗ್ಗೆ ಹೇಳತೊಡಗಿದೆ. ನನ್ನ ಹೆಸರು ಸ್ನೇಹ. ನಾನೊಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವಳು. ನಾನು 4 ಅಣ್ಣಂದಿರಿಗೆ ಒಬ್ಬಳೇ ಮುದ್ದಿನ ತಂಗಿ. ನಾವು ಹಳ್ಳಿಯಲ್ಲಿ ವಾಸ ಮಾಡುವವರಾಗಿದ್ದೆವು. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗನ ಪರಿಚಯವಾಗುತ್ತೆ. ಇದರಿಂದ ಹಳ್ಳಿಯನ್ನು ಬಿಟ್ಟು ಅವನೊಂದಿಗೆ ಬಂದು ಮದುವೆಯಾದೆ. ಅವನಿಂದಾಗಿ ನಾನು ನನ್ನ ಮನೆಯವರನ್ನು ಕಳೆದುಕೊಳ್ಬೇಕಾಯಿತು. ಮತ್ತೆ ನಮ್ಮ ಜೀವನ ಚೆನ್ನಾಗಿ ಸಂತೋಷದಲ್ಲಿ ನಡೆಯುತ್ತಿತ್ತು. ಒಂದು ದಿನ ನನ್ನ ಗಂಡನಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಸಾವನ್ನಪ್ತಾರೆ. ಅದರ ನಂತರ ನನಗೆ ಸಮಸ್ಯೆಗಳು ಮೇಲಿಂದ ಮೇಲೆ ಬಂದು ಪರ್ವತಗಳಾದವು. ನಾನು ಬೇರೆ ದಾರಿ ಇಲ್ಲದೆ ಅನಿವಾರ್ಯವಾಗಿ ಮಾರ್ಗದ ಬದಿಯಲ್ಲಿ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ನನಗೆ ಬಂತು. ನಾನು 2 ದಿನಗಳಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ಬೇಡ್ತಿದ್ದೆ. ನೀವು ನನಗೆ ಸಹಾಯ ಮಾಡದಿದ್ದರೆ ನಾನು ಹಸಿವಿನಿಂದ ಸಾಯ್ತಿದ್ದೆ. ನೀವು ನನಗೆ ನನ್ನ ತಂಗಿಯಂತೆ ಎಂದು ಅವರು ಹೇಳಿದರು. ನೀವು ನನ್ನ ಮನೆಯಲ್ಲಿ ಆರಾಮಾಗಿ ಇರಬಹುದು. ಆದರೆ ಇದಕ್ಕೆ ಬದಲಾಗಿ ನೀನು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡು ಆರೈಕೆ ಮಾಡಬೇಕು. ನನ್ನ ಹೆಂಡತಿ ಈಗ ನನ್ನ ಜೊತೆ ಇಲ್ಲ. ನೀನು ಆ ಕೊರಗನ್ನು ಅಂದರೆ ಮಗುವಿಗೆ ತಾಯಿಲ್ಲ ಎಂಬ ನೋವು ಬರದ ರೀತಿಯಲ್ಲಿ ಆತನನ್ನು ಬೆಳೆಸಬೇಕು, ಆರೈಕೆ ಮಾಡಬೇಕು. ನಾನು ಅಂತಹ ಹುಡುಗಿಯನ್ನು ಈ ಸೇವೆಗೆ ಬಯಸ್ತಿದ್ದೆ. ಅಂದರೆ ಅವನನ್ನ ಅಮ್ಮನಂತೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು. ನಾನು ಸರಿ ಎಂದು ತಲೆ ಅಲ್ಲಾಡಿಸಿದೆ ಮತ್ತು ಮಗನನ್ನು ಕರೆದು ನನ್ನನ್ನು ಪರಿಚಯಿಸಿದ್ರು. ಇದು ನನ್ನ ಮಗ, ಇವನ ಹೆಸರು ನಿಶಾಂತ್. ಅವನು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದ. ನಾನು ಅವನನ್ನು ಎತ್ತಿ ತಬ್ಬಿಕೊಂಡೆ, ಮುದ್ದಾಡಿಸಿದೆ. ನೀವು ಯಾವುದೇ ಚಿಂತೆ ಮಾಡಬೇಡಿ, ನಿಮ್ಮ ಮಗನನ್ನು ನನ್ನ ಮಗನಂತೆ ನಾನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಭರವಸೆಯನ್ನು ನೀಡಿದೆ. ಅವರು ಸಂತೋಷದಲ್ಲಿ ಸರಿ ಎಂದು ಒಪ್ಪಿಕೊಂಡರು. ಹೀಗೆ ದಿನಗಳು ಕಳೆಯುತ್ತಿತ್ತು. ನನಗೆ ಅಲ್ಲಿ ಏನೂ ತೊಂದರೆಗಳು ಆಗಲಿಲ್ಲ. ನಾನು ಸಂತೋಷವಾಗಿ ನಿಶಾಂತ್ನ ಕೆಲಸಗಳನ್ನು ಮಾಡುತ್ತಿದ್ದೆ. ಅವನ ಕೆಲಸ ಅಷ್ಟೇನು ಕಷ್ಟವಿರಲಿಲ್ಲ. ಯಾಕಂದ್ರೆ ಮನೆ ಕೆಲಸ ಮಾಡಲು ಮನೆ ಕೆಲಸದಾಳುಗಳು ಇದ್ದರು. ನಾನು ಬೆಳಗ್ಗೆದ್ದು ಮಗುವನ್ನು ಎಬ್ಬಿಸಿ ಬ್ರಷ್ ಮಾಡಿಸಿ ಅವನಿಗೆ ತಿಂಡಿಯನ್ನು ನೀಡಿ ರೆಡಿ ಮಾಡಿ ಹೊಟ್ಟೆ ತುಂಬಿಸುವುದು ಮತ್ತು ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸುವುದು, ಸರಿಯಾದ ಸಮಯದಲ್ಲಿ ಬೇಕಾದ ತಿಂಡಿಗಳನ್ನು ಮಾಡಿಕೊಡುವುದು, ಏನಾದರೂ ಬೇಕು ಅಂದರೆ ಅವನ ಅಗತ್ಯಗಳನ್ನು ಪೂರೈಸುವುದು. ಅಂದರೆ ಮಗುವಿಗೆ ಏನೆಲ್ಲ ಅಗತ್ಯ ಇದೆ, ತಾಯಿಯಾದವಳು ಏನೆಲ್ಲ ಮಾಡುತ್ತಾಳೆ ಆ ಕೆಲಸವನ್ನು ಮಾತ್ರ ಮಾಡುವುದಕ್ಕೆ ನನಗಿತ್ತು. ಹೀಗೆ ನಾವಿಬ್ಬರು ಹೊಂದಿಕೊಂಡು ದಿನಗಳು ಮುಂದೆ ಹೋಗುತ್ತಿತ್ತು. ಹೀಗೆ ಒಂದು ದಿನ ಬೆಳಗ್ಗೆ ನಾನು ಎದ್ದೇಳುವಾಗ ಹಾಸಿಗೆಯಲ್ಲಿ ನಿಶಾಂತ್ ಇರಲಿಲ್ಲ. ನಾನು ಗಾಬರಿಯಿಂದ ಹೊರಗಡೆ ಬಂದು ಆ ವ್ಯಕ್ತಿಯಲ್ಲಿ ಕೇಳಿದೆ, ಸರ್, ನಿಶಾಂತ್ ಎಲ್ಲಿ ಹಾಸಿಗೆಯಲ್ಲಿ ಕಾಣ್ತಿಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಆಗ ಅವರು ತುಂಬಾ ಹಗುರವಾಗಿ ತೆಗೆದುಕೊಂಡು ಅವನು ಸಂಜೆ ಆಗುವಾಗ ಮನೆಗೆ ಬರುತ್ತಾನೆ ಎಂದು ಹೇಳಿದರು. ಆದರೆ ನಾನು ಸಂಜೆ ತನಕ ಅವನು ಎಲ್ಲಿರುತ್ತಾನೆ, ಎಲ್ಲಿಗೆ ಹೋಗಿದ್ದಾನೆ ಎಂದು ಹಲವು ಪ್ರಶ್ನೆಗಳನ್ನು ಕೇಳಿದೆ. ಆದರೆ ಅವರು ಯಾವುದಕ್ಕೂ ಉತ್ತರಿಸಲಿಲ್ಲ. ಅವರು ಮನೆಯ ಮಾಲೀಕರಾಗಿದ್ದರು. ನಾನು ಇನ್ನೂ ಬೇರೇನೂ ಕೇಳುವ ಹಾಗೆ ಇರಲಿಲ್ಲ. ಜಾಸ್ತಿ ಕೇಳಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಬೋದು. ಮತ್ತೆ ನನ್ನ ಗತಿ ಅಧೋಗತಿ ಆಗ್ಬೋದಿತ್ತು. ಪ್ರತಿದಿನ ಹೋದವನು ಸಂಜೆ ಆಗುವಾಗ ಮನೆಗೆ ಬರ್ತಿದ್ದ. ಬಂದ ನಂತರ ನಾನು ಅವನನ್ನು ಸ್ನಾನ ಮಾಡಿಸಿ ತಿಂಡಿ ಕೊಟ್ಟು ಮಲಗಿಸ್ತಿದ್ದೆ. ಆದರೆ ಬೆಳಗ್ಗೆ ಎದ್ದೇಳುವಾಗಲೇ ನಿಶಾಂತ್ ಹಾಸಿಗೆಯಿಂದ ಮಾಯವಾಗ್ತಿದ್ದ. ನಾನು ತುಂಬಾ ಸಲ ಸರ್ ಜೊತೆ ಕೇಳಿದ್ರೂ ಅವರು ಏನೂ ಉತ್ತರ ಹೇಳುತ್ತಿರಲಿಲ್ಲ. ನೀನು ನಿನ್ನ ಕೆಲಸವನ್ನು ಮಾಡಿದ್ರೆ ಸಾಕು, ಅನಗತ್ಯ ಕೆಲಸಗಳ ಬಗ್ಗೆ ಮೂಗು ತೂರಿಸ್ಬೇಡ. ನಾನೀಗಾಗಲೇ ಹೇಳಿದ್ದೇನಲ್ವಾ, ಅವನು ಎಲ್ಲಿಗೆ ಹೋಗುತ್ತಾನೆ, ಏನು ಮಾಡುತ್ತಾನೆ ಅನ್ನೋದು ನಿನಗೆ ಬೇಕಾಗಿಲ್ಲ. ನೀನು ಅವನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿದ್ರೆ ಸಾಕು ಎಂದು ಹೇಳಿದರು. ನಂತರ ನಾನು ಅವನ ಬಗ್ಗೆ ಏನೂ ಮಾತನಾಡುತ್ತಿರಲಿಲ್ಲ. ಒಂದು ದಿನ ಮಧ್ಯರಾತ್ರಿ ನನಗೆ ಎಚ್ಚರವಾದಾಗ ನಿಶಾಂತ್ ಅಲ್ಲಿ ಇರಲಿಲ್ಲ. ನಾನು ಗಾಬರಿಗೊಂಡು ಹೊರಗಡೆ ಬಂದೆ. ಆಗ ಸರ್ ಆ ಕಡೆ ನೋಡಿ ಕೂತಿದ್ದರು. ನನಗೆ ಅವರ ಬೆನ್ನು ಮಾತ್ರ ಕಾಣ್ತಿತ್ತು. ಅವರ ಹತ್ತಿರ ಬಂದು ಅವರ ಮುಖವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ.
ಯಾಕಂದರೆ ನಾನು ಅದಕ್ಕಿಂತ ಮೊದಲು ಸರ್ ಯಾರು ಯಾವ ಕೆಲಸ ಮಾಡುತ್ತಿದ್ದಾರೆ, ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದರ ಬಗ್ಗೆ ಗಮನವೇ ಕೊಡುತ್ತಿರಲಿಲ್ಲ. ಅವರು ಕೆಲಸ ಮುಗಿಸಿ ಮನೆಗೆ ಬರುವಾಗ ತುಂಬ ತಡವಾಗ್ತಿತ್ತು. ಮಧ್ಯಾಹ್ನದವರೆಗೆ ಮನೆಯಲ್ಲಿರುತ್ತಿದ್ದರು. ನಂತರ ಊಟ ಆದ ನಂತರ ಅವರು ಹೊರಗಡೆ ಕೆಲಸಕ್ಕೆ ಹೋಗುವಾಗ ನಾನು ಮಲಗಿ ನಿದ್ದೆ ಮಾಡ್ತಿದ್ದೆ. ನನಗೆ ಮನೆಯಲ್ಲಿ ಬೇರೆ ಕೆಲಸ ಏನೂ ಇರಲಿಲ್ಲ. ಮಗುವಿನ ಕೆಲಸ ಮಾತ್ರ ಇತ್ತು. ನಾನು ಆ ಕಡೆ ಈ ಕಡೆ ಅಷ್ಟೇನು ಓಡಾಡುತ್ತಿರಲಿಲ್ಲ. ಮಗುವಿನ ಕೆಲಸ ಮಾಡಿ ನನ್ನ ಊಟ ತಿಂಡಿ ಮಾಡಿ ನನ್ನ ಪಾಡಿಗೆ ನಾನು ಕೋಣೆಯಲ್ಲಿ ಮಲಗ್ತಿದ್ದೆ. ನಾನು ಭಯ ಮತ್ತು ಆಶ್ಚರ್ಯದಿಂದ ನನ್ನ ಕೋಣೆಗೆ ಹಿಂದಿರುಗಿ ಬಂದು ಮಲಗಿಬಿಟ್ಟೆ. ನನಗೆ ನಿದ್ದೆ ಬರ್ತಾನೆ ಇರಲಿಲ್ಲ. ನಾನು ಇದೇ ಯೋಚನೆಯನ್ನು ಮಾಡ್ತಿದ್ದೆ. ಮರುದಿನ ಮನೆಯ ಕೆಲಸದ ಆಳುವಿನ ಜೊತೆ ಕೇಳಿದೆ, ಸರ್ ಯಾರು, ಏನು ಕೆಲಸ ಮಾಡ್ತಿದ್ದಾರೆ? ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಂದು ಹೇಳಿದಳು. ನಾನು ಆಶ್ಚರ್ಯದಿಂದ ಯೋಚಿಸಿದೆ. ಇಷ್ಟು ದಿನ ನನಗೆ ಮನೆಯಲ್ಲಿ ಇರುವಾಗಲೂ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಎಂದು ಗೊತ್ತಾಗಿರಲಿಲ್ಲ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆಯಾ? ನನಗೆ ಒಬ್ಬರು ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ಇಷ್ಟು ದಿನ ಯಾಕೆ ನನಗೆ ಗೊತ್ತಾಗಲಿಲ್ಲ? ಸರಿ ಈಗ ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ಎಂದರೆ ಅವರಿಗೆ ಕೋಪ ಬರಬಹುದು. ನಾನು ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಾಟಕವಾಡುತ್ತೇನೆ ಎಂದು ಅಂದುಕೊಂಡೆ. ಒಂದು ದಿನ ಫೈಲ್ಗಳೆಲ್ಲ ಟೇಬಲ್ ಮೇಲೆ ಇತ್ತು. ಅದನ್ನು ಕಪಾಟಿನಲ್ಲಿ ಇಡುತ್ತೇನೆ ಎಂದು ಎತ್ತಿ ಇಡುತ್ತಿದ್ದೆ. ಆಗ ಒಂದು ಫೈಲ್ ಕೈ ಜಾರಿ ಕೆಳಗೆ ಬಿತ್ತು. ಆಗ ಅದರ ಒಳಗಡೆಯಿಂದ ಕೆಲವು ಪೇಪರ್ಸ್ಗಳು ಮತ್ತು ಒಂದು ಫೋಟೋ ಕೆಳಗೆ ಬಿತ್ತು. ಆ ಫೋಟೋವನ್ನು ನೋಡಿ ನಾನು ಕೆಳಗೆ ಕುಸಿದು ಬಿದ್ದೆ. ನನಗೆ ಹಲವಾರು ಗೊಂದಲದ ಪ್ರಶ್ನೆಗಳು ಒಂದೊಂದಾಗಿ ಯೋಚನೆಗೆ ಬರ್ತಿತ್ತು. ನನ್ನ ಗಂಡನ ಫೋಟೋ ಪೊಲೀಸ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಇರುವ ಫೈಲಲ್ಲಿ ಹೇಗೆ ಬಂತು? ನಾನು ಈ ಫೈಲನ್ನು ನೋಡಿದ್ದೇನೆ. ಅದು ಅಲ್ಲದೆ ಈ ಫೈಲಿನಲ್ಲಿ ಇರುವುದು ಬೇರೆ ಯಾರೂ ಅಲ್ಲ, ನನ್ನ ಗಂಡ ಎಂದು ಗೊತ್ತಾದರೆ ಮತ್ತೆ ನನಗೆ ಏನಾಗುತ್ತೋ ಯಾರಿಗೊತ್ತು. ನನಗೆ ತುಂಬ ಗಾಬರಿ ಆಯಿತು. ನಾನು ಬೇಗ ಆ ಪೇಪರ್ಸ್ಗಳನ್ನು ಫೋಟೋವನ್ನು ಆ ಫೈಲ್ ಒಳಗಡೆ ಇಟ್ಟು ಗಟ್ಟಿಯಾಗಿ ಕಟ್ಟಿ ಕಪಾಟಿನಲ್ಲಿ ಇಟ್ಟು ಬಿಟ್ಟೆ. ನನಗೆ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿರಲಿಲ್ಲ. ಆದರೆ ನನಗೆ ಅಪಾಯ ತಪ್ಪಿದ್ದಲ್ಲ ಎಂದು ಗೊತ್ತಿತ್ತು. ಆದರೆ ಮನೆಯಿಂದ ತಪ್ಪಿಸುವ ಹಾಗೆ ಇರಲಿಲ್ಲ. ಯಾಕಂದರೆ ನನಗೆ ಬೇರೆ ಎಲ್ಲಿಯೂ ನೆಲೆಸುವಂತಹ ವ್ಯವಸ್ಥೆ ಮನೆ ಮಠ ಇರಲಿಲ್ಲ. ಮತ್ತು ಮಗುವಿನ ಜೊತೆ ತುಂಬ ಪ್ರೀತಿ ಮಮತೆ ಬೆಳೆದು ಬಿಟ್ಟಿತ್ತು. ಆ ಮಗು ನನ್ನ ಸ್ವಂತ ಮಗು ಎಂದೇ ನನಗೆ ಅನ್ನಿಸ್ತಿತ್ತು. ಅದು ಅಲ್ಲದೆ ಈ ಫೋಟೋದ ಹಿಂದಿರುವ ರಹಸ್ಯ ಕಂಡುಹಿಡಿಯಬೇಕಿತ್ತು. ಅಷ್ಟಕ್ಕೂ ನನ್ನ ಗಂಡನ ಫೋಟೋ ಪೊಲೀಸ್ ಇನ್ಸ್ಪೆಕ್ಟರ್ ಫೈಲಲ್ಲಿ ಹೇಗೆ ಬಂತು? ಏನಾಗಿದೆ? ಏನಾದರೂ ಸಂಭವಿಸಿದೆಯೇ? ನನಗೆ ನನ್ನ ಅಣ್ಣಂದಿರಲ್ಲಿ ಸಂಶಯ ಬಂತು. ನನ್ನ ಅಣ್ಣಂದಿರು ಅಭಿಷೇಕ್ಗೆ ದೂರು ನೀಡಿದ್ದಾರಾ? ಇದರಿಂದ ಪೊಲೀಸರು ಅಭಿಷೇಕನ್ನು ಹುಡುಕ್ತಿದ್ದಾರಾ? ಎನ್ಕೌಂಟರ್ ಮಾಡಿದಾರಾ? ಅಣ್ಣಂದಿರು ಸಾಯಿಸಿದಾರಾ? ಇಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಅಣ್ಣಂದಿರು ಇದುವರೆಗೆ ಅಭಿಷೇಕನ್ನು ನೋಡಿರಲಿಲ್ಲ. ನನಗೇನು ಅರ್ಥವಾಗುತ್ತಿರಲಿಲ್ಲ. ನನ್ನ ತಲೆಗೆ ಬೇರೆ ಬೇರೆ ರೀತಿಯ ವಿಷಯಗಳು ಹತ್ತಿ ಕುಳಿತುಕೊಳ್ಳುತ್ತಿತ್ತು. ನನಗೆ ಅವರಲ್ಲಿ ಕೇಳುವಷ್ಟು ಧೈರ್ಯ ಇರಲಿಲ್ಲ. ನಾನು ಈ ಮನೆಗೆ ಬಂದು 4 ತಿಂಗಳಾಗಿತ್ತು. ಮಗು ನನ್ನಲ್ಲಿ ಚೆನ್ನಾಗಿ ಬೆರೆತು ಹೋಗಿತ್ತು. ನಿಶಾಂತ್ ನನ್ನನ್ನು ಮಮ್ಮಿ ಎಂದು ಕರೆಯುತ್ತಿದ್ದ. ನಾನು ಮಮ್ಮಿ ಎಂದು ಕರೆಯೋದು ಬೇಡ ಅಂತ ಹೇಳಿದರೆ ಆತ ಇಲ್ಲ ನೀವೇ ನನ್ನ ಮಮ್ಮಿ ಅಂತ ಹೇಳ್ತಿದ್ದ. ಇದರಿಂದ ಸರ್ಗೆ ಏನೂ ತೊಂದರೆ ಇರಲಿಲ್ಲ. ನಮ್ಮಿಬ್ಬರಲ್ಲಿ ತುಂಬ ಪ್ರೀತಿ ಉಂಟಾಗಿತ್ತು. ನಾವಿಬ್ಬರು ಒಬ್ಬರಿಂದ ಒಬ್ಬರಿಗೊಬ್ಬರು ಬಿಡಲಾರದಷ್ಟು ಪ್ರೀತಿಯಿಂದ ಇರುತ್ತಿದ್ದೆವು. ಮಲಗುವಾಗ ಒಟ್ಟಿಗೆ ಮಲಗುತ್ತಿದ್ದೆವು. ಮಧ್ಯರಾತ್ರಿ ಕಣ್ಣು ತೆರೆದು ನೋಡಿದಾಗ ನಿಶಾಂತ್ ನನ್ನ ಜೊತೆ ಮಲಗ್ತಿದ್ದ. ಆದರೆ ಬೆಳಗ್ಗೆ ಹೇಳುವಾಗ ಅವನು ಮಾತ್ರ ಹಾಸಿಗೆಯಿಂದ ಮಾಯವಾಗ್ತಿದ್ದ. ನಾನು ಆ ದಿನ ಫೈಲಲ್ಲಿದ್ದ ನನ್ನ ಗಂಡನ ಫೋಟೋದ ಬಗ್ಗೆ ಚಿಂತಿಸ್ತಿದ್ದೆ. ಆ ಫೋಟೋ ನನ್ನ ಗಂಡನದ್ದೇ ಆದರೆ ಯಾವುದಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದಾರೆ? ಇದು ಕನಸ ಅಥವಾ ನನಸ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ಆದರೆ ಅಲ್ಲಿ ಫೈಲಲ್ಲಿ ನನ್ನ ಗಂಡನ ಫೋಟೋ ಇದ್ದದ್ದು ನಿಜಾನೇ. ಹೀಗೆ ಒಂದು ದಿನ ಸರ್ ನನಗೆ ಒಂದು ಮೊಬೈಲ್ ಫೋನು ಕೊಟ್ಟಿದ್ರು. ನೋಡು, ನೀನು ಈ ಮೊಬೈಲ್ ಫೋನನ್ನು ತೆಗೆದುಕೋ. ನಿನಗೆ ಅಗತ್ಯವಿದ್ದರೆ ಯಾರಲ್ಲಾದರೂ ಫೋನ್ ಮಾಡಿ ಮಾತನಾಡಬೇಕು ಎಂದಾದರೆ ಇದರಿಂದ ಮಾತನಾಡು ಎಂದು ಹೇಳಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಆ ನಂಬರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ನಾನು ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಫೋನ್ ನನ್ನ ರೂಮಲ್ಲಿತ್ತು. ಕೆಲಸ ಮುಗಿಸಿ ಒಳಗೆ ಬರುವಷ್ಟರಲ್ಲಿ ಫೋನ್ ಕಟ್ಟಾಗಿತ್ತು. ಯಾರದು ಎಂದು ನೋಡಿದಾಗ ಅದು ಅನ್ನೋನ್ ನಂಬರ್ ಆಗಿತ್ತು. ಸ್ವಲ್ಪ ಹೊತ್ತಾದಾಗ ಅದೇ ನಂಬರಿಂದ ನನಗೆ ಮೆಸೇಜ್ ಬಂತು. ಸ್ನೇಹ, ನೀನು ಹೇಗಿದ್ಯಾ? ಆಗ ನಾನು ಆಶ್ಚರ್ಯದಿಂದ ನೋಡಿದೆ. ಯಾರಾಗಿರಬಹುದು? ಯಾಕೆ ನನಗೆ ಈ ರೀತಿ ನನ್ನ ಹೆಸರನ್ನು ಹೇಳಿ ಮೆಸೇಜ್ ಮಾಡ್ತಿದ್ದಾರೆ? ಆಗ ನಾನಂದುಕೊಂಡೆ, ಯಾರೋ ಈ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದಾಳುಗಳು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ. ಹಾಗೆ ಏನೂ ರಿಪ್ಲೈ ಮಾಡಲು ಹೋಗಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಯಾವ ಮೆಸೇಜು ಬಂದಿರಲಿಲ್ಲ. ಯಾರಾಗಿರಬಹುದು ಎಂದು ನಾನು ಚಿಂತಿಸ್ತಿದ್ದೆ. ಮತ್ತೆ ಸಂಜೆಯಾಗುವಾಗ ಮೆಸೇಜುಗಳ ಸರಮಾಲೆ ಒಂದೊಂದಾಗಿ ಬರಲು ಪ್ರಾರಂಭಿಸಿದವು. ಆ ಮೆಸೇಜಲ್ಲಿ ನಾನು ಯಾರು, ನನ್ನ ಬಾಲ್ಯ, ನನ್ನ ಕಾಲೇಜ್ ಲೈಫ್ ಎಲ್ಲವನ್ನೂ ಮೆಲುಕು ಹಾಕುತ್ತಿದ್ದರು. ನನ್ನ ನೋವು, ನನ್ನ ತಮಾಷೆ, ನನ್ನ ಆಟ ಎಲ್ಲವೂ ಅದರಲ್ಲಿ ಮಿಶ್ರಣವಾಗಿತ್ತು. ಯಾರಾಗಿರಬಹುದು ನನ್ನನ್ನು ಇಷ್ಟು ಅರ್ಥ ಮಾಡಿಕೊಂಡಿರುವವರು? ನನ್ನ ಬಗ್ಗೆ ಇಷ್ಟು ತಿಳಿದುಕೊಂಡಿರುವವರು ಯಾರೆಂದು ನಾನು ಯೋಚಿಸಿದೆ. ನಾನು ತುಂಬ ಚಿಂತಾಗ್ರಾಂತಳಾದೆ. ಈ ವ್ಯಕ್ತಿ ಯಾರಾಗಿರಬಹುದು? ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಆ ವ್ಯಕ್ತಿ ಮೆಸೇಜ್ ಮಾಡಿದ್ದ, ನಿನಗೆ ಏನಾದರೂ ತೊಂದರೆ ಕಷ್ಟ ಬಂದರೆ ನನ್ನಲ್ಲಿ ಹೇಳು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಹಿಂಜರಿಯಬೇಡ ಅಂತ ಹೇಳಿದ್ದರು. ಆಗ ನನಗೆ ಕುತೂಹಲ ಜಾಸ್ತಿ ಆಯಿತು. ಯಾರಾಗಿರಬಹುದು? ನಾನು ಗಾಬರಿಗೊಂಡಿದ್ದೆ. ಇದರಿಂದ ಅವನ ನಂಬರನ್ನು ಬ್ಲಾಕ್ ಮಾಡಿದೆ. ಆದರೆ ಅವನು ಬೇರೆ ಬೇರೆ ಹೊಸ ನಂಬರಿಂದ ಮೆಸೇಜ್ ಮಾಡ್ತಿದ್ದ.
ನನಗೆ ಇದು ತುಂಬಾ ತೊಂದರೆಯನ್ನುಂಟು ಮಾಡ್ತಿತ್ತು. ನನಗೆ ಬೇಸರವಾಗುವಂಥ ಮಾತುಗಳನ್ನು ಹೇಳ್ತಿದ್ರು. ಈ ಮಹಾನುಭಾವರೇ ನನಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಒಮ್ಮೆ ನನಗೆ ಅನುಮಾನವಾಯಿತು. ಆದರೆ ನಂತರ ನಾನು ಅದನ್ನು ನನ್ನ ಭ್ರಮೆ ಎಂದು ಪರಿಗಣಿಸಿದೆ ಮತ್ತು ಅದನ್ನು ಮರೆತು ಬಿಟ್ಟೆ. ಆದರೆ ಈಗ ಕ್ರಮೇಣ ನನಗೆ ಇದೆಲ್ಲವೂ ನಿಜವಾಗತೊಡಗಿತು. ಅದೇನು ನಿಜವಾಗಲು ಶುರುವಾಗಿತ್ತು. ಈ ಮನೆಯಲ್ಲಿ ಊಟ ತಿಂಡಿ ನೀಡಿ ನನ್ನನ್ನು ಯಾರು ಸಾಕುತ್ತಿದ್ದಾರೆ, ಅವರೇ ಈ ರೀತಿ ಮಾಡುತ್ತಿದ್ದಾರೆ ಎಂಬ ಗೊಂದಲವಾಯಿತು. ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಡಬೇಕು ಎಂದು ಅನ್ನಿಸ್ತಿತ್ತು. ನನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಆಗಬಹುದು, ಆದರೆ ಇಲ್ಲಿ ಗೌರವದಿಂದ ಬದುಕ್ತಿದ್ದೆ. ನನಗೆ ಸರ್ ಮೇಲೆ ಅನುಮಾನ ಬಂತು. ಹಾಗಾಗಿ ನಾನು ಸರ್ ಮೇಲೆ ಕಣ್ಣಿಡಲು ಪ್ರಾರಂಭಿಸಿದೆ. ಆದರೆ ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿರುವ ಏಕೈಕ ವ್ಯಕ್ತಿ ಎಂದು ನಾನು ಭಾವಿಸಿದೆ. ಬಹುಶಃ ಅವರೇ ನನಗೆ ಕಿರುಕುಳ ನೀಡುತ್ತಿರಬಹುದು. ಹೆಂಡತಿ ಇಲ್ಲ, ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಬಯಸುತ್ತಾರೆ ಎಂದು ನಾನಂದುಕೊಂಡು ಭಯಪಡ್ತಿದ್ದೆ. ಯಾಕಂದ್ರೆ ನಾನು ಸಂದೇಶಗಳನ್ನು ಸ್ವೀಕರಿಸುವಾಗ ಅದೇ ಸಮಯದಲ್ಲಿ ಸರ್ ಅವರ ಮೊಬೈಲ್ ಅನ್ನು ಸಹ ಬಳಸ್ತಿದ್ರು. ಆದರೆ ಆ ಸಂದೇಶವನ್ನು ಕಳಿಸುವ ವ್ಯಕ್ತಿಗೆ ನನ್ನಿಂದ ಯಾವುದೇ ಬೇಡಿಕೆ ಇರಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಅವನೊಡನೆ ಮಾತನಾಡುತ್ತಲೇ ಇರಬೇಕೆನ್ನುವುದು ಮತ್ತು ಅವನನ್ನು ನನ್ನ ಗೆಳೆಯನೆಂದು ಪರಿಗಣಿಸಬೇಕೆಂಬುದು ಅವನ ಒಂದೇ ಕೋರಿಕೆಯಾಗಿತ್ತು. ಮತ್ತು ನನ್ನ ಎಲ್ಲಾ ಸಮಸ್ಯೆಗಳನ್ನು ಅವನಿಗೆ ತಿಳಿಸಿ ಯಾವಾಗಲೂ ನಾನು ಅವನ ಸ್ನೇಹಿತೆಯಾಗಿರಬೇಕು, ನನ್ನ ಕಷ್ಟ ಸುಖಗಳನ್ನು ಅವನಲ್ಲಿ ಹಂಚಿಕೊಳ್ಳಬೇಕು, ಮನಬಿಚ್ಚಿ ಮಾತನಾಡಬೇಕು ಎಂದು ಅವನ ಕೋರಿಕೆಯಾಗಿತ್ತು. ಅವನಿಂದ ನನಗೆ ತುಂಬಾ ದಿನ ಪರಿಚಯವಾದರೂ ಯಾವುದೇ ತೊಂದರೆ ಆಗಿರಲಿಲ್ಲ. ನಾನು ನನ್ನ ವೈಯಕ್ತಿಕ ವಿಷಯವನ್ನು ಯಾವುದೂ ಅವನ ಜೊತೆ ಹಂಚಿಕೊಂಡಿರಲಿಲ್ಲ. ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಮಾತನಾಡ್ತಿದ್ದೆ. ಅವನು ನನ್ನ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದ ಮತ್ತು ನನಗೆ ಜೋಕ್ಸ್ಗಳನ್ನು ಹೇಳುತ್ತಾ ತಮಾಷೆ ಮಾಡುತ್ತಾ ನಗಿಸ್ತಾ ಇದ್ದ. ಹೀಗೆ ದಿನಗಳು ಕಳೆಯುತ್ತಿದ್ದವು. ನನ್ನಲ್ಲಿ ಎಲ್ಲವನ್ನೂ ಕೇಳಲು ಪ್ರಯತ್ನಿಸ್ತಿದ್ದ. ಆದರೆ ನಾನು ಬಾಯಿ ಬಿಡುತ್ತಿರಲಿಲ್ಲ. ಒಂದು ದಿನ ನಾನು ಕೇಳಿದೆ, ನಿನ್ಗೆ ಹೇಗೆ ನನ್ನ ಬಗ್ಗೆ ಇಷ್ಟು ತಿಳಿದಿದೆ ಎಂದು ಕೇಳಿದರೆ ಆತ ನಗ್ತಿದ್ದ. ಮತ್ತು ಆತ ಇನ್ನೂ ಮದುವೆಯಾಗಿರಲಿಲ್ಲ, ಒಂದು ಒಳ್ಳೆಯ ಕೆಲಸದಲ್ಲಿದ್ದ. ನನಗೆ ಯಾರೂ ಇಲ್ಲ ಎಂದು ಹೇಳ್ತಿದ್ದ. ಇದರಿಂದ ನಮ್ಮಿಬ್ಬರ ಮಾತುಕತೆಯಲ್ಲಿ ಯಾವುದೇ ತೊಂದರೆ ಅಡಚಣೆ ಬಂದಿರಲಿಲ್ಲ. ನಾನು ಅವನಲ್ಲಿ ಹೇಳ್ತಿದ್ದೆ, ನಾನು ಇಡೀ ದಿನ ನಿನ್ನ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಮತ್ತು ಮನೆಯಲ್ಲಿ ಯಾರಾದರೂ ಇದ್ದಾಗ ನನಗೆ ಮಾತನಾಡಲು ಆಗೋದಿಲ್ಲ. ಹಾಗೆ ಸರಿ, ನಾನು ಯಾರೂ ಇಲ್ಲದ ಸಮಯದಲ್ಲಿ ನಿನ್ನ ಜೊತೆ ಮಾತನಾಡುತ್ತೇನೆ ಎಂದು ಅದಕ್ಕೆ ಕೂಡ ಒಪ್ಪಿಕೊಂಡಿದ್ದ. ಮತ್ತೆ ನಾನು ಎಲ್ಲ ಊಟ ತಿಂಡಿ ಆಗಿ ಮಲಗಿದ ನಂತರ ಅವನ ಜೊತೆ ಚಾಟಿಂಗ್ ಮಾಡ್ತಿದ್ದೆ. ಅವನು ರಾತ್ರಿ ಇಡೀ ನನ್ನ ಜೊತೆ ಚಾಟಿಂಗ್ ಮಾಡ್ತಾ ಸಂತೋಷವಾಗಿ ಸಮಯ ಕಳೆಯುತ್ತಿದ್ದ. ಮಲಗುವಾಗ ತುಂಬಾ ರಾತ್ರಿ ಆಗ್ತಿತ್ತು. ಇದರಿಂದ ಬೆಳಗ್ಗೆ ಕಣ್ಣು ತೆರೆಯಲು ಸಾಧ್ಯವಾಗ್ತಿರ್ಲಿಲ್ಲ. ಕಷ್ಟಪಟ್ಟು ಕಣ್ಣು ತೆರೆದರೆ ರಾತ್ರಿ ಮಲಗಿದ ನಿಶಾಂತ್ ಬೆಳಗ್ಗೆ ಎದ್ದೇಳುವಾಗ ಮಂಚದಲ್ಲಿ ಇರುತ್ತಿರಲಿಲ್ಲ. ನಾನು ನಿಶಾಂತ್ ಬಗ್ಗೆ ಆಗ್ಲಿ ಮನೆಯ ಬಗ್ಗೆ ಆಗ್ಲಿ ಅವನ ಹತ್ರ ಏನೂ ಮಾತನಾಡಿರಲಿಲ್ಲ. ಯಾಕಂದ್ರೆ ನಾನು ಈ ಮನೆಯ ಅನ್ನವನ್ನು ತಿಂದಿದ್ದೆ. ಇಲ್ಲಿಯ ರಹಸ್ಯ ವೈಯಕ್ತಿಕ ವಿಷಯಗಳನ್ನು ಅವನಲ್ಲಿ ಹಂಚಿಕೊಳ್ಳಲು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಅದು ಅಲ್ಲದೆ ಅವನ್ಯಾರು, ಅವನು ಹೇಳ್ತಾ ಇರೋದು ನಿಜಾನ ಯಾವುದೂ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ನನಗೆ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವನಲ್ಲಿ ಟೈಮ್ ಪಾಸಿಗೋಸ್ಕರ ಮಾತನಾಡ್ತಿದ್ದೆ. ಮನೆಯಲ್ಲಿ ಕೆಲಸ ಮಾಡಲು ಜನ ಇದ್ರು. ನಿಶಾಂತ್ ಬೆಳಗ್ಗೆ ಹೋದ್ರೆ ಸಂಜೆ ಆಗುವಾಗ ಮನೆಗೆ ಬರ್ತಿದ್ದ. ಮನೆಯಲ್ಲಿ ನನಗೆ ಕೂತು ಕೂತು ಬೇಜಾರು ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಮಾತನಾಡ್ತಿದ್ದೆ. ಒಂದು ದಿನ ಮಾತನಾಡುತ್ತಾ ಹೇಳಿದ, ನಾನು ನಿನ್ನನ್ನು ಭೇಟಿಯಾಗುತ್ತೇನೆ. ಇಲ್ಲ, ಅದು ಸಾಧ್ಯ ಇಲ್ಲ, ನಾನು ಮನೆಯಿಂದ ಹೊರಗಡೆ ಎಲ್ಲಿಗೂ ಹೋಗೋದಿಲ್ಲ ಎಂದು ಹೇಳಿದೆ. ಹಾಗಾದ್ರೆ ನಾನೇ ಖುದ್ದಾಗಿ ಮನೆಗೆ ಬರುತ್ತೇನೆ ಎಂದು ಹೇಳಿದ. ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ ಎಂದು ಅವನ ಕೋರಿಕೆಯನ್ನು ನಿರಾಕರಿಸಿದೆ. ಒಂದು ದಿನ ಸಂಜೆ ಅಪ್ಪ ಮಗ ಒಟ್ಟಿಗೆ ಮನೆಗೆ ಬಂದವರು ಹೇಳಿದ್ರು, ಇವತ್ತು ನನ್ನ ಗೆಳೆಯ ಮನೆಗೆ ಬರ್ತಿದ್ದಾನೆ, ಅವನಿಗೆ ರುಚಿಕರವಾದ ತಿಂಡಿಗಳನ್ನು ನಿನ್ನ ಕೈಯಾರೆ ಮಾಡಬೇಕು. ನಾನು ಸರಿ ಎಂದು ವಿಧ ವಿಧವಾದ ಅಡುಗೆಗಳನ್ನು ತಯಾರಿಸಿ ರೆಡಿ ಮಾಡಿದೆ. ನಾನು ಮನೆ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ. ಹೊರಗಡೆ ಯಾರೋ ನೆಂಟರು ಮಾತನಾಡುವ ಶಬ್ದ ಕೇಳಿಸ್ತು. ಆದರೆ ಇಲ್ಲಿ ತುಂಬಾ ಕೆಲಸ ಬಾಕಿ ಇರೋದ್ರಿಂದ ನಾನು ಹೊರಗಡೆ ಹೋಗಿರಲಿಲ್ಲ ಮತ್ತು ನನಗೆ ಅಗತ್ಯವೂ ಕೂಡ ಇಲ್ಲ ಎಂದು ನಾನು ಅಂದುಕೊಂಡೆ. ಆಗ ಹೊರಗಡೆ ಮಾತನಾಡುತ್ತಿರುವುದು ಕೇಳಿಸ್ತಾನೆ ಇತ್ತು. ನಾನು ನನ್ನ ಕೆಲಸವನ್ನು ಮಾಡಿಟ್ಟು ಬಿಟ್ಟೆ. ನಾನು ಹಿಂದಿನ ದಿನ ನನ್ನ ಗೆಳೆಯ ನನ್ನನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಹೇಳಿದ ಮಾತು ಮರೆತು ಬಿಟ್ಟಿದ್ದೆ. ಆದರೆ ನಾನು ಕೆಲಸ ಮಾಡಿ ಹೊರಗಡೆ ಹೋದಾಗ ಅಲ್ಲಿ ನೋಡಿ ಬೆಚ್ಚಿ ನೆಲಕ್ಕೆ ಕುಸಿದು ಬಿಟ್ಟೆ. ನನ್ನ ತಲೆ ಗಿರಗಿರ ಸುತ್ತುತ್ತಿತ್ತು. ನನ್ನ ಎದುರುಗಡೆ ನೋಡಿದ ವ್ಯಕ್ತಿ ಯಾರು, ಎಲ್ಲಿಂದ ಬಂದ್ರು, ಯಾರಾಗಿರಬಹುದು ಎಂಬ ಕುತೂಹಲ, ಆತಂಕ ನನ್ನ ದೇಹವನ್ನು ನಡುಗಿಸುವಂತೆ ಮಾಡಿತು. ಸ್ವಲ್ಪ ಹೊತ್ತಾದಾಗ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಎಚ್ಚರವಾಗಿ ನೋಡುವಾಗ ನಾನು ಮಂಚದಲ್ಲಿ ಮಲಗಿದ್ದೆ. ಅಲ್ಲಿ ಸರ್ ನಿಂತಿದ್ದರು ಮತ್ತು ಪಕ್ಕದಲ್ಲಿ ಆ ವ್ಯಕ್ತಿ ನನ್ನನ್ನೇ ನೋಡುತ್ತಿದ್ದರು. ಅದು ಬೇರೆ ಯಾರೂ ಆಗಿರಲಿಲ್ಲ, ನನ್ನ ಗಂಡ ಅಭಿಷೇಕ್ ಆಗಿದ್ರು. ನಾನು ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ದೆ. ಅವನು ಕೂಡ ನನ್ನನ್ನೇ ನೋಡುತ್ತಿದ್ದ. ಇದು ಹೇಗೆ ಸಾಧ್ಯ? ಏನಾದರೂ ಜಾದು ನಡೆಯುತ್ತಿದ್ಯಾ? ಹೇಗೆ ಇದು? ಯಾಕಂದ್ರೆ ಅಂತಿಮ ಸಂಸ್ಕಾರ ಕ್ರಿಯೆಯನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಮತ್ತೆ ಹೇಗೆ ಇದು ಸಾಧ್ಯ ಎಂದು ನಾನು ಆಶ್ಚರ್ಯದಿಂದ ನೋಡ್ತಿದ್ದೆ. ಆಗ ಅಭಿಷೇಕ್ ಕೂಡ, ಏನು ಸ್ನೇಹ, ನಿನ್ನ ಕಣ್ಣಿನಿಂದ ನಂಬಲಾಗುತ್ತಿಲ್ಲ ಅಲ್ವಾ? ನಾನು ನಿನ್ನ ಗಂಡ ಅಭಿಷೇಕ್ ಅಂತ ಹೇಳಿದ್ರು. ಆ ಸಮಯದಲ್ಲಿ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನಾನು ಗರ ಬಡಿದವಳಂತೆ ಅವರನ್ನೇ ನೋಡ್ತಿದ್ದೆ. ಅವರು ನನ್ನ ಪಕ್ಕಕ್ಕೆ ಬಂದು ನನ್ನ ಮಂಚದಲ್ಲಿ ಕುಳಿತುಕೊಂಡರು. ನನ್ನ ತಲೆಯನ್ನು ಸವರಿ, ಹೌದು ಸ್ನೇಹ, ನಾನು ನಿನ್ನ ಗಂಡ ಅಭಿಷೇಕ್, ಯಾವುದೇ ಸಂಶಯ ಬೇಡ, ನಾನಿನ್ನೂ ಬದುಕಿದ್ದೇನೆ, ಸಾಯಲಿಲ್ಲ ಅಂತ ಹೇಳಿದ್ರು. ನಾನು ಅವರನ್ನು ಮುಟ್ಟಿ ನೋಡಿದೆ. ಹೌದು ಸ್ನೇಹ, ಯಾವುದೇ ಹಿಂಜರಿಕೆ ಬೇಡ,
ನಾನು ನಿನ್ನ ಗಂಡ ಅಂತ ಹೇಳಿದ್ರು. ನಾನು ಅವರನ್ನು ತಬ್ಬಿಕೊಂಡೆ. ಇಬ್ಬರು ಗಳಗಳ ಎಂದು ಜೋರಾಗಿ ಹತ್ತು ಬಿಟ್ಟೆವು. ಅವರು ಹೋದ ಮೇಲೆ ನನಗೆ ಆಗಿದ್ದನ್ನೆಲ್ಲ ನೆನೆಸಿಕೊಳ್ಳುತ್ತಾ ತುಂಬಾ ನೋವಾಗ್ತಿತ್ತು. ನನಗೆ ನಡೆದಿದ್ದೆಲ್ಲ ನೆನಪಾಗತೊಡಗಿತು. ನಾನು ಅಭಿಷೇಕ್ ಅವರನ್ನು ಕೇಳಿದೆ, ನೀವು ಬದುಕಿದ್ದೀರಿ, ಹಾಗಾದ್ರೆ ಸತ್ತವರು ಯಾರು? ನನ್ನ ಕಣ್ಣೆದುರೇ ಯಾರ ಅಂತ್ಯಕ್ರಿಯೆ ನಡೆಯಿತು ಮತ್ತು ಯಾರ ಮೃತದೇಹವನ್ನು ನಾನು ಆಸ್ಪತ್ರೆಯಲ್ಲಿ ನೋಡಿದೆ? ಅದಲ್ಲದೆ ನೀವು ಜೀವಂತವಾಗಿದ್ದಾಗ ಯಾಕೆ ನನ್ನಿಂದ ದೂರವಾಗಿದ್ರಿ? ನಿಮ್ಗೆ ಗೊತ್ತಿದೆ ತಾನೆ, ಈ ಲೋಕದಲ್ಲಿ ನಿಮ್ಮನ್ನು ಬಿಟ್ರೆ ನನಗೆ ಯಾರೂ ಇಲ್ಲ ಅಂತ. ಇಷ್ಟು ತಿಂಗಳು ಯಾಕೆ ನನ್ನಿಂದ ದೂರವಿದ್ರಿ? ನೀವಿಲ್ಲದೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂದು ನಿಮಗೆ ಗೊತ್ತಾ? ನೋಡು ಸ್ನೇಹ, ನಾನು ಹೇಗಿದ್ದೆ, ಎಲ್ಲಿದ್ದೆ, ಏನು ಮಾಡುತ್ತಿದ್ದೆ ಅನ್ನುವಂತಹ ರಹಸ್ಯ ನಿನಗೆ ಗೊತ್ತಾದರೆ ನೀನು ಬೆಚ್ಚಿ ಬೀಳ್ತೀಯ. ಅವುಗಳನ್ನು ಕೇಳಿದರೆ ನೀನು ಶಾಕ್ ಆಗ್ತೀಯ. ಇಂದು ನಾನು ನಿಮಗೆ ಎಲ್ಲ ರಹಸ್ಯಗಳನ್ನು ಒಂದೊಂದಾಗಿ ಹೇಳಲು ಬಯಸ್ತೇನೆ ಮತ್ತು ನಾನು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ. ಮೊದಲು ನೀನು ಮಾತನಾಡುತ್ತಿರುವಾಗ ರಾಂಗ್ ನಂಬರ್ ಹುಡುಗ ಬೇರೆ ಯಾರೂ ಅಲ್ಲ. ನಾನು ನಿನ್ನನ್ನು ಭೇಟಿಯಾಗಬೇಕೆಂದು ಹೇಳಿದ್ದೇನೆ ಮತ್ತು ನಾನೇ ಖುದ್ದಾಗಿ ಮನೆಗೆ ಬರುತ್ತೇನೆ ಎಂದು ಹೇಳಿದ್ದೇನಲ್ವಾ? ನೋಡು, ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನನ್ನು ಹೊರಗಡೆ ಕರೆಸಿಕೊಳ್ಳದೆ ನಾನೇ ಇಲ್ಲಿಗೆ ಹೇಗೆ ಬಂದೆ ನೋಡು ಎಂದು ಮುಗುಳು ನಕ್ಕರು. ಆಗ ನಾನು ಯೋಚಿಸಿದೆ, ನನ್ನ ಗಂಡ ಎಂದು ಗೊತ್ತಿಲ್ಲದೆ ಯಾವುದೋ ಹುಡುಗನ ಜೊತೆ ಮಾತನಾಡ್ತಿದ್ದೆ. ಆ ಹುಡುಗ ನನ್ನ ಹತ್ರ ಏನೆಲ್ಲ ಹೇಳ್ತಿದ್ದ? ಅದು ಅಭಿಷೇಕ್ ಮತ್ತು ನನಗೆ ಗೊತ್ತಿರುವ ವಿಷಯವಾಗಿತ್ತು. ನನಗೆ ಮತ್ತು ನನ್ನ ಗಂಡನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅಪರಿಚಿತ ಸ್ನೇಹಿತ ಮಾತನಾಡುವಾಗ ಅಭಿಷೇಕ್ ಬದುಕಿರಬಹುದು ಎಂದು ನಾನು ಊಹಿಸಲೇ ಇಲ್ಲ. ನನ್ನ ಗಂಡನಿಗೆ ತಿಳಿದಿರುವ ಸತ್ಯ ಸಂಗತಿಯನ್ನು ಅವನು ವಿವರಿಸುತ್ತಿದ್ದ ಹಾಗೆ ನನಗೆ ತುಂಬಾ ಆಶ್ಚರ್ಯವಾಗ್ತಿತ್ತು. ಅಲ್ಲರಿ, ನೀವಿಷ್ಟು ತಿಂಗಳು ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ ಎಂದು ನಾನು ಕುತೂಹಲದಲ್ಲಿ ಕೇಳಿದೆ. ಸರಿ, ನಾನೆಲ್ಲವೂ ಇವತ್ತು ನಿನ್ನಲ್ಲಿ ಹೇಳುತ್ತೇನೆ. ನಾನು ಸತ್ತ ನಂತರ ನೀನು ಇಲ್ಲಿ ಬಂದು ಸೇರಿಕೊಂಡಿದ್ಯಾ. ಮೊದಲನೆಯದಾಗಿ ನೀನಿಲ್ಲಿ ಸೇರುವ ಹಾಗೆ ಮಾಡಿದ್ದೆ ನಾನು. ನೀನು ನಿನ್ನ ಮನೆಯವರನ್ನು ಬಿಟ್ಟು ನನ್ನ ಜೊತೆ ಬಂದು ಮದುವೆಯಾಗಿಕೊಂಡು ನಾವು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಿದ್ದೆವು. ನಿನ್ನ ಅಣ್ಣನವರು ನಮ್ಮ ಮಾಹಿತಿಯನ್ನೆಲ್ಲ ಸಂಗ್ರಹಿಸ್ತಿದ್ರು. ಅದು ಅಲ್ಲದೆ ನಿಮ್ಮ ಊರಲ್ಲಿ ಒಂದು ದಿನ ನಿನಗೆ ಆಕ್ಸಿಡೆಂಟ್ ಆಗಿ ನೀನು ಸತ್ತು ಹೋಗಿದ್ಯಾ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಯಾಕಂದರೆ ಅವರ ಊರಲ್ಲಿ ಅವರಿಗೆ ಮಾನ ಮರ್ಯಾದೆ ಘನತೆ ತುಂಬ ಹೆಚ್ಚಿತ್ತು. ಅವರು ಗೌರವದಿಂದ ಮುಂದೆ ಜೀವನ ನಡೆಸಬೇಕಿತ್ತು. ತಲೆ ಎತ್ತಿ ನಡೆಯಬೇಕಾದ್ರೆ ನಿನ್ನನ್ನು ಈ ರೀತಿ ಸುಳ್ಳು ಸುದ್ದಿ ಮಾಡಬೇಕಿತ್ತು. ಒಂದು ವೇಳೆ ಅವರ ತಂಗಿ ಯಾರೋ ಒಬ್ಬನ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾಳೆ ಎಂದು ಆದರೆ ಅದು ನಾಚಿಕೆ ಪಟ್ಟು ತಲೆ ತಗ್ಗಿಸುವಂಥ ವಿಷಯ. ತಮ್ಮ ಘನತೆಯನ್ನು ಗೌರವವನ್ನು ಕಡಿಮೆ ಮಾಡಿಕೊಳ್ಬಾರ್ದು ಎಂದು ನಿನ್ನನ್ನು ಸಾಯಿಸಿ ಬಿಟ್ಟಿದ್ದರು. ಅಂದರೆ ಕತೆ ಕಟ್ಟಿದ್ರು. ಅವರು ನನ್ನ ಬಗ್ಗೆ ತಿಳಿದುಕೊಂಡು ನನ್ನನ್ನು ತುಂಬ ದ್ವೇಷಿಸುತ್ತಿದ್ದರು. ವೈರಿಯಂತೆ ನೋಡಿಕೊಳ್ತಿದ್ರು. ಒಂದು ದಿನ ನೀನು ಗರ್ಭಿಣಿ ಎಂದು ಗೊತ್ತಾಯಿತು. ನಾನು ನಿನ್ನನ್ನು ಡಾಕ್ಟರ್ ಹತ್ರ ಚೆಕಪ್ಗೆಂದು ಕರೆದುಕೊಂಡು ಹೋದೆ. ಅಲ್ಲಿ ನಿನಗೆ ಗರ್ಭಪಾತ ಆಗುವಂಥ ಟ್ಯಾಬ್ಲೆಟ್ಸನ್ನು ನೀಡಲು ಹೇಳಿದೆ. ಯಾಕಂದರೆ ನಿನ್ನ ಅಣ್ಣಂದಿರು ನನ್ನ ಜೀವಕ್ಕೆ ಅಪಾಯವನ್ನು ತಂದಿಟ್ಟಿದ್ದರು. ನನಗೆ ಬ್ಲ್ಯಾಕ್ ಮೇಲ್ ಕಾಲ್ಸ್ಗಳನ್ನು, ಧಮಕಿಗಳನ್ನು ಹಾಕ್ತಿದ್ರು. ಎಷ್ಟು ಸಲ ನನ್ನನ್ನು ಕೆಲಸದಿಂದ ತೆಗೆಯಲು ಪ್ರಯತ್ನಿಸ್ತಿದ್ರು. ಇನ್ನು ಒಂದಲ್ಲ ಒಂದು ದಿನ ನನ್ನ ಜೀವ ಇವರ ಕೈಯಿಂದ ಹೋಗುತ್ತೆ ಎಂದು ನನಗೆ ಗೊತ್ತಿತ್ತು. ಈ ಮಗುವಿನಿಂದ ನಿನಗೆ ನಿನ್ನ ಮುಂದಿನ ಜೀವನದಲ್ಲಿ ತೊಂದರೆ ಆಗುವುದು ಬೇಡ ಅಂತ ನಾನು ತೀರ್ಮಾನಿಸಿದೆ. ನಾನು ಅವರ ಕಣ್ಣು ತಪ್ಪಿಸಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ. ಅವರೆಲ್ಲ ಕಡೆ ನನ್ನನ್ನು ಹುಡುಕಾಡ್ತಿದ್ರು. ಎಷ್ಟೋ ಸಲ ನಾನು ಅಪಾಯದಿಂದ ಪಾರಾಗಿದ್ದೆ. ಅವರು ನನ್ನನ್ನು ಸಾಯಿಸುವ ಪ್ಲ್ಯಾನ್ ಮಾಡಿದರು. ನನ್ನನ್ನು ಮಾತ್ರವಲ್ಲದೆ ನನ್ನ ಜೊತೆ ನಿನ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕ್ತಿದ್ರು. ಒಂದು ದಿನ ನನ್ನ ಮೊಬೈಲ್ ನಂಬರ್ ಅವರಿಗೆ ಯಾರಿಂದಲೂ ಸಿಕ್ಕಿತು. ನನಗೆ ಫೋನ್ ಮಾಡಿ ನಿನ್ನನ್ನು ಮತ್ತು ನಿನ್ನ ಹೆಂಡತಿಯನ್ನು ನಾವು ಒಟ್ಟಿಗೆ ಸಾಯಿಸುತ್ತೇವೆ ಅಂತ ಜೀವ ಬೆದರಿಕೆಯನ್ನು ಹಾಕಿದರು. ನಾನು ಇಲ್ಲಿದ್ದರೆ ನಿನ್ನನ್ನು ಕೂಡ ಸಾಯಿಸ್ತಾರೆ ಎಂದು ನಾನು ಈ ಊರನ್ನು ಬಿಟ್ಟು ಅವರ ಕಣ್ಣು ತಪ್ಪಿಸಲು ಪ್ರಯತ್ನಿಸ್ತಿದ್ದೆ. ಒಂದು ದಿನ ನಾನು ರಸ್ತೆ ದಾಟುತ್ತಿರುವಾಗ ಒಂದು ಕಾರು ಬಂದು ನನಗೆ ಇದ್ದಕ್ಕಿದ್ದಂತೆ ಡಿಕ್ಕಿ ಹೊಡೆಯಲು ಬಂತು. ಆಗ ಆ ಕಡೆಯಿಂದ ಇನ್ನೊಬ್ಬ ವ್ಯಕ್ತಿ ರಭಸವಾಗಿ ದಾಟ್ತಿದ್ದ. ನಾನು ಹೇಗೋ ತಪ್ಪಿಸಿ ಪಾರಾದೆ. ಆದರೆ ಕಾರ್ ಅವನಿಗೆ ಡ್ಯಾಶ್ ಹೊಡೆದು ಅವನಲ್ಲಿ ಸತ್ತು ಬಿಟ್ಟ. ಅವನು ಅನಾಥನಾಗಿದ್ದ. ಊರಲ್ಲಿ ಅದು ನಾನು ಎಂದು ಪ್ರಚಾರವಾಯಿತು. ನಿನಗೆ ವಿಷಯವನ್ನು ತಿಳಿಸಲಾಗಿತ್ತು. ಆ ಸಮಯದಲ್ಲಿ ನಾನು ನನ್ನ ಗೆಳೆಯ ವಿಕ್ರಮ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಆಗ ಅವನು, ಈಗ ನೀನು ಕಣ್ಣು ತಪ್ಪಿಸಿಕೋ, ಮುಂದೆ ನಾನೇ ಏನು ಮಾಡಬಹುದು ಅಂತ ನೋಡುತ್ತೇನೆ ಅಂತ ಹೇಳಿದ್ದ. ನಾನಲ್ಲಿಂದ ಹೇಗೋ ಪಾರಾಗಿ ಹೋಗಿದ್ದೆ. ಆದರೆ ನಿನ್ನ ಅಣ್ಣಂದಿರ ಫೋನ್ ಕಾಲ್ ಮಾತ್ರ ನಿಂತಿರಲಿಲ್ಲ. ಇವತ್ತು ನೀನು ನಿನ್ನ ಜೀವವನ್ನು ಕಾಪಾಡಿದೆ. ಆದರೆ ಒಂದಲ್ಲ ಒಂದು ದಿನ ನಾವು ನಿನ್ನನ್ನು ಸಾಯಿಸಿ ಬಿಡುತ್ತೇವೆ. ನಾವು ನಿನ್ನನ್ನು ಸಾಯಿಸದೆ ನೆಮ್ಮದಿಯಾಗಿ ಕೂರಲು ಸಾಧ್ಯವಿಲ್ಲ ಅಂತ ಹೇಳಿದರು. ನಿನ್ನ ಅಣ್ಣಂದಿರು ನನ್ನ ಜೀವನದ ಯಮವಾಗಿದ್ದರು. ಮೊದಲು ನನ್ನ ಕೆಲಸವನ್ನು ತೆಗೆಸಿದರು. ಮತ್ತೆ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ರು. ಮೊದಲು ನನಗೆ ಅವರು ನಿನ್ನ ಅಣ್ಣಂದಿರೇ ಎಂದು ಗೊತ್ತಾಗಿರಲಿಲ್ಲ. ಮತ್ತೆ ಅವರೇ ಫೋನ್ ಮಾಡಿ ಹೇಳಿದಾಗ ಗೊತ್ತಾಗಿತ್ತು. ನಾನು ಇಲ್ಲಿದ್ದರೆ ನಿನಗೂ ನನಗೂ ತೊಂದರೆ ತಪ್ಪಿದ್ದಲ್ಲ ಎಂದು ಅಡಗಿ ಕೂತೆ. ಇದು ನನ್ನ ಬಾಲ್ಯದ ಗೆಳೆಯ. 1 ತಿಂಗಳು ನಾನು ಅಡಗಿ ಕೂತೆ. ನೀನಿಲ್ಲಿ ಕಷ್ಟಕರವಾದ ಜೀವನವನ್ನು ಎದುರಿಸ್ತಿದ್ದೆ. ಮತ್ತೆ ನಿನ್ನ ಕಷ್ಟವನ್ನು ನಾನು ನೆನೆದು ನನ್ನ ಗೆಳೆಯನಲ್ಲಿ ಸಹಾಯ ಕೇಳಿದೆ. ಆಗ ಅವನು ನೇರವಾಗಿ ಬಂದು ಇರು ಅಂತ ಹೇಳಲು ಸಾಧ್ಯವಾಗದೆ ಮಗುವಿನ ನೆಪದಲ್ಲಿ ನಿನ್ನನ್ನು ಮನೆಗೆ ಕರೆದುಕೊಂಡ. ಮತ್ತೆ ನಾನು ನೆಮ್ಮದಿಯಾಗಿ ಸಮಾಧಾನವಾಗಿ ಅಲ್ಲಿದ್ದೆ. ನಿನ್ನ ಅಣ್ಣಂದಿರಿಗೆ ಭಯಪಟ್ಟು ನಾನು ಇಲ್ಲಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಆದರೆ ನಾನು ಎಲ್ಲ ವಿಷಯವನ್ನು ನನ್ನ ಗೆಳೆಯನಲ್ಲಿ ಹೇಳಿದ್ದೆ. ಇವನು ಈಗ ನಿನ್ನ ಅಣ್ಣಂದಿರನ್ನು ಅರೆಸ್ಟ್ ಮಾಡಿದ್ದಾನೆ. ಅವರು ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ.
ಈಗ ಯಾವುದೇ ಭಯವಿಲ್ಲದೆ ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ. ಇನ್ನು ನಮಗೆ ಸಂತೋಷವಾಗಿ ಜೀವನ ನಡೆಸಬಹುದು. ಆದರೂ ಸ್ನೇಹಾಳಿಗೆ ಸಂಪೂರ್ಣವಾಗಿ ವಿಶ್ವಾಸ ಬರುತ್ತಿರಲಿಲ್ಲ. ಒಂದು ಕಡೆ ಸಂತೋಷವಾಗಿದ್ದಳು. ತನ್ನ ಒಡಹುಟ್ಟಿದ ಅಣ್ಣಂದಿರು ನನ್ನನ್ನು ಎಷ್ಟು ಮುದ್ದಿನಿಂದ ಸಾಕಿ ಬೆಳೆಸಿದ್ದಾರೆ. ಅವರು ನನ್ನನ್ನು ಯುವರಾಣಿಯಂತೆ ನೋಡ್ತಿದ್ರು. ನನ್ನ ಎಲ್ಲ ಆಸೆಯನ್ನು ನೆರವೇರಿಸ್ತಿದ್ರು. ಆದರೆ ನನ್ನ ಭವಿಷ್ಯದ ಬಗ್ಗೆ ತುಂಬ ಆಸೆ ಪಟ್ಟಿದ್ದರು. ನನ್ನ ಮದುವೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಶ್ರೀಮಂತ ಕುಟುಂಬಕ್ಕೆ ಮತ್ತು ಒಳ್ಳೆಯ ಕೆಲಸದಲ್ಲಿರುವ ಹುಡುಗನಿಗೆ ಮದುವೆ ಮಾಡಬೇಕೆನ್ನುವುದು ಅವರ ಆಸೆಯಾಗಿತ್ತು. ಮಾತು ಮಾತಿಗೂ ನೋಡ್ತಿರು, ನಿನಗೆ ಎಂತಹ ಮದುಮಗನನ್ನು ತರುತ್ತೇವೆ ಅಂತ ಹೇಳ್ತಿದ್ರು. ಆದರೆ ಅವರ ತಪ್ಪು ಎಂದು ನಾನು ಹೇಳಲಾರೆ. ಅವರ ಆಸೆ, ಕನಸು, ಭಾವನೆಗಳಿಗೆ ನಾನು ಮಣ್ಣೆರಚಿ ಸೋಷಿಯಲ್ ಮೀಡಿಯಾ ಚಟಕ್ಕೆ ಬಿದ್ದು ನನ್ನ ಭವಿಷ್ಯವನ್ನು ಹಾಳು ಮಾಡುತ್ತೇನೆಂದು ಅವರು ತುಂಬ ಗಾಬರಿಗೊಂಡು ಕೋಪಗೊಂಡಿದ್ದರು. ನನ್ನನ್ನು ಹಾಳಾಗಿ ಹೋಗಬೇಕು ಅಂತ ಬಯಸಿರಲಿಲ್ಲ. ಆದರೆ ನನ್ನ ಮೇಲೆ ಇರುವ ಪ್ರೀತಿಯಿಂದ ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಯಾರೋ ಅಪರಿಚಿತ ವ್ಯಕ್ತಿಯನ್ನು ಮದುವೆಯಾಗುತ್ತಿದ್ದಾಳೆ ಎಂದು ತುಂಬ ನೊಂದುಕೊಂಡಿದ್ದರು. ಅದು ಅಲ್ಲದೆ ನಾನು ಮದುವೆಯಾಗುವ ಹುಡುಗನಿಗೆ ಕುಟುಂಬಸ್ಥರಾಗಲಿ, ಒಂದು ಒಳ್ಳೆಯ ಕೆಲಸವಾಗಲಿ, ಒಂದು ಮನೆಯಾಗಲಿ ಇರಲಿಲ್ಲ. ಇವನನ್ನು ಮದುವೆಯಾದರೆ ನಮ್ಮ ತಂಗಿಯ ಭವಿಷ್ಯ ಹಾಳಾಗುವುದು ಖಂಡಿತ ಅಂತ ಅವರು ಅಂದುಕೊಂಡಿದ್ದರು. ಹೌದು, ನಾನು ಸೋಷಿಯಲ್ ಮೀಡಿಯಾದ ಚಟಕ್ಕೆ ಬಲಿಯಾಗಿದ್ದೇನೆ. ಆದರೆ ದೇವರ ಕೃಪೆಯಿಂದ ನನಗೆ ಪ್ರೀತಿಸುವ ಗಂಡನು ಸಿಕ್ಕಿದ್ದಾನೆ. ಯಾವ ಕಷ್ಟದಲ್ಲೂ ನನ್ನನ್ನು ಕೈ ಬಿಡಲಿಲ್ಲ. ಆದರೆ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳು ಇದರ ಚಟಕ್ಕೆ ಬಿದ್ದು ಬಲಿಯಾಗ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗುತ್ತೆ. ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆದರೆ ಅವರು ಕೋಪದ ರಭಸದಲ್ಲಿ ನಾನು ಸಂತೋಷವಾಗಿದ್ದ ನನ್ನ ಪುಟ್ಟ ಕುಟುಂಬವನ್ನು ಸರ್ವನಾಶ ಮಾಡಲು ಬಂದರು. ತಾವು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಎಲ್ಲರೂ ಸಂತೋಷವಾಗಿ ನಗುತ್ತಿದ್ದರು. ಆಗ ನಾನು ಕೇಳತೊಡಗಿದೆ, ಅಲ್ಲ, ನಿಮ್ಮ ಗೆಳೆಯನ ಹಿನ್ನೆಲೆ ಏನು ಅಂತ ನಾನು ಇಷ್ಟು ಸಮಯದಲ್ಲಿ ಅರ್ಥ ಮಾಡಲಿಲ್ಲ. ಇವರೊಬ್ಬ ಪೊಲೀಸ್ ಅಧಿಕಾರಿ ಎಂದು ನನಗೆ ಕೆಲವೇ ದಿನಗಳ ಹಿಂದೆ ಗೊತ್ತಾದದ್ದು. ಅದು ಅಲ್ಲದೆ ಇನ್ನೊಂದು ಸಂಶಯ, ನಿಶಾಂತ್ ರಾತ್ರಿ ಮಲಗುವಾಗ ನನ್ನ ಜೊತೆ ಇರ್ತಾನೆ, ಬೆಳಗ್ಗೆ ಎದ್ದೇಳುವಾಗ ನನ್ನೊಟ್ಟಿಗೆ ಇರುವುದಿಲ್ಲ. ಮಗು ಎಲ್ಲಿಗೆ ಹೋಗುತ್ತಾನೆ ಎಂದು ಕೇಳಿದೆ. ಆಗ ಸರ್ ಹೇಳತೊಡಗಿದರು, ಅದು ಕೆಲವು ತಿಂಗಳ ಹಿಂದೆ ನನ್ನ ಹೆಂಡತಿ ಅನಾರೋಗ್ಯದಿಂದ ಈ ಲೋಕವನ್ನು ಬಿಟ್ಟು ಹೋದಳು. ನಾನು ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಬೇಕಿತ್ತು. ಆದರೆ ಅಮ್ಮನಿಲ್ಲದೆ ಅವನ ಆರೋಗ್ಯವು ತುಂಬ ಕೆಟ್ಟು ಹೋಗ್ತಿತ್ತು. ನಾನು ಇದೇ ಚಿಂತೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದೆ. ಆಗ ನನ್ನ ಗೆಳೆಯ ಇದೇ ಅಭಿಷೇಕ್ ಅವನ ಕಷ್ಟವನ್ನು ನನ್ನ ಜೊತೆ ಹೇಳಿದ. ಅದು ಅಲ್ಲದೆ ನೀನು ಈ ರೀತಿ ಕಷ್ಟದಲ್ಲಿ ಇರಬಹುದು ಅಂತ ನಿನಗೆ ಸಹಾಯ ಮಾಡಲು ಕೋರಿಕೆ ಮಾಡಿಕೊಂಡ. ನನ್ನ ಮಗನಿಗೂ ಒಂದು ತಾಯಿ ಆಸರೆ ಸಿಕ್ಕಿದಂತೆ ಆಗುತ್ತದೆ ಎಂದು ನಾನಂದುಕೊಂಡು ನಿನ್ನನ್ನು ನಾನು ಮನೆಗೆ ಕರೆದುಕೊಂಡು ಬಂದೆ. ನೀನು ಅಭಿಷೇಕ್ ಜೊತೆ ಮಾತನಾಡುತ್ತಾ ಮಧ್ಯರಾತ್ರಿ ಆದರೂ ಗೊತ್ತಾಗ್ತಿರಲಿಲ್ಲ. ಇದರಿಂದ ಬೆಳಗ್ಗೆ ಎದ್ದೇಳುವಾಗ ತಡವಾಗ್ತಿತ್ತು. ಅವನು ಪ್ರತಿ ರಾತ್ರಿ ನಿನ್ನ ಜೊತೆನೇ ಮಲಗ್ತಿದ್ದ. ಮತ್ತೆ ನಾನು ಕೆಲಸದಾಳು ಕಮಲ ಜೊತೆ ಮಗುವನ್ನು ಎತ್ತಿಕೊಂಡು ಬರಲು ಹೇಳ್ತಿದ್ದೆ. ನನ್ನ ಜೊತೆ ಮಲಗಿಸ್ತಿದ್ದೆ. ಮತ್ತೆ ಬೆಳಗ್ಗೆದ್ದು ಅವನನ್ನು ಹೊರಡಿಸಿ ಪ್ಲೇ ಸ್ಕೂಲಿಗೆ ಬಿಟ್ಟು ಬರ್ತಿದ್ದೆ. ಸಂಜೆಯಾಗುವಾಗ ಅವನನ್ನು ಕರೆದುಕೊಂಡು ಬರ್ತಿದ್ದೆ. ಎಲ್ಲ ವಿಷಯ ತಿಳಿದಾಗ ನಾನು ತುಂಬ ಸಂತೋಷಪಟ್ಟೆ ಮತ್ತು ಆಳವಾದ ನಿಟ್ಟುಸಿರು ಬಿಟ್ಟೆ. ಸರ್ ಅಭಿಷೇಕಿಗೆ ಮಾತನಾಡಿ ಒಂದು ಕೆಲಸವನ್ನು ಮಾಡಿಕೊಟ್ಟರು. ನಾವು ಇನ್ಸ್ಪೆಕ್ಟರ್ ಸರ್ ಜೊತೆಗೆ ಸರ್ ಮನೆಯಲ್ಲೇ ಇದ್ದೆವು. ಹೀಗೆ ಸಮಯಗಳು ಕಳೆಯುತ್ತಿತ್ತು. ಅಭಿಷೇಕ್ ಒಂದು ದಿನ ಅವರನ್ನು ಬೇರೆ ಒಂದು ಹುಡುಗಿ ನೋಡಿ ಮದುವೆಯಾಗುವಂತೆ ಹೇಳಿದರು. ಮುಂದೆ ಒಂದು ಹುಡುಗಿಯನ್ನು ನೋಡಿ SP ಸರ್ ಮದುವೆಯಾದರು. ತುಂಬ ಸಮಯದ ತನಕ ನಾವು ಒಟ್ಟಿಗೆನೇ ಜೀವನ ನಡೆಸುತ್ತಿದ್ದೆವು. ಮತ್ತೆ ನಾವು ಸಂಪಾದಿಸಿದ ಹಣವನ್ನು ಕೂಡಿಟ್ಟು ಒಂದು ಚಿಕ್ಕ ಮನೆಯನ್ನು ಖರೀದಿಸಿ ಸಂತೋಷದಲ್ಲಿ ಒಂದು ಮಗುವಿನೊಂದಿಗೆ ಜೀವನ ಕಳೆದೆವು. ನಾನು ನನ್ನ ಅಣ್ಣಂದಿರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದೆ. ಅವರು ನನ್ನಲ್ಲಿ ಕ್ಷಮೆ ಕೇಳಿದರು. ನಾನು ಅವರೊಂದಿಗೆ ಕ್ಷಮೆಯನ್ನು ಕೇಳಿದೆ. ತಪ್ಪು ಅವರದ್ದು ಮಾತ್ರ ಅಲ್ಲ, ನನ್ನದು ಕೂಡ ಇತ್ತು. ಈಗಿನ ಕಾಲದ ಹುಡುಗ ಹುಡುಗಿಯರು ಹೆಚ್ಚಾಗಿ ಮೊಬೈಲ್ ಫೋನಲ್ಲಿ ಹಲವಾರು ಆ್ಯಪ್ಗಳ ಮೂಲಕ ಎಡಿಕ್ಟ್ ಆಗಿಬಿಡ್ತಾರೆ. ತಮ್ಮ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತಾರೆ. ಎಷ್ಟೋ ಮಂದಿ ಹೆತ್ತ ತಂದೆ ತಾಯಿ ಕಣ್ಣೀರು ಹಾಕಿ ತಮ್ಮ ಮಕ್ಕಳಿಗೋಸ್ಕರ ಸಾಯುತ್ತಾರೆ. ಮೊಬೈಲ್ ಫೋನ್ ಕೊಡಬಾರ್ದು ಅಂತ ಹೇಳಿದರೆ ಅದು ಸಾಧ್ಯವಿಲ್ಲದ ಮಾತು. ಆದರೆ ನಾವು ಮುನ್ನೆಚ್ಚರಿಕೆಯಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಏನೂ ಕೆಟ್ಟದಾಗೋದಿಲ್ಲ. ಹೆತ್ತವರಾದವರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಜೀವನದ ಬಗ್ಗೆ ಚಿಂತಿಸುವುದು ಸಹಜ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.